ನಮಸ್ಕಾರ. ಕರ್ನಾಟಕ ಇದೀನಾಗಿ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ರಾಜಕೀಯಕ್ಕೋಸ್ಕರ ಸುಳ್ಳು ಹೇಳುವ ಜಾಯಮಾನ ಬಿಜೆಪಿಯದ್ದು. ಬಿಜೆಪಿಯವರದ್ದು ಕೇವಲ ಆಶ್ವಾಸನೆ. ಕಲಬುರಗಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ. ಕಾಂಗ್ರೆಸ್ ಮುಕ್ತ ಜಿಲ್ಲೆಗೆ ಜೆಡಿಎಸ್ ಬದ್ಧ. ಶಾಸಕ ಶಿವಲಿಂಗೇಗೌಡರ ಸವಾಲಿಗೆ ನಾವು ಸಿದ್ಧ. ಅರಸೀಕೆರೆ ಜೆಡಿಎಸ್ ಕಾರ್ಯಕರ್ತರ ಸವಾಲು. ಕಾಡಾನೆ ದಾಳಿಗೆ ಮಹಿಳೆ ಬಲಿ. ಸಕಲೇಶಪುರದ ಮೂಗಲಿ ಗ್ರಾಮದಲ್ಲಿ ಘಟನೆ. ತುರ್ತು ಕ್ರಮಕ್ಕೆ ಗ್ರಾಮಸ್ಥರ ಆಗ್ರಹ. ವಿಚ್ಛೇದಿತ ಪತ್ನಿಯನ್ನ ಕೊಲೆಗೈದ ಪತಿರಾಯ. ಕೊಲೆಗೈದು ಯಗಚಿ ನದಿಗೆ ಬಿಸಾಕಿ ಸಾಕ್ಷಿ ನಾಶ. ಆರೋಪಿಗೆ ಬಲೆ ಬೀಸಿದ ಪೊಲೀಸರು. ರಸ್ತೆ ಕಾಮಗಾರಿ ಪೂರ್ಣಗೊಳಿಸುವಲ್ಲಿ ವಿಫಲ. ಕುಡಿಯುವ ನೀರಿಗಾಗಿ ರಸ್ತೆಗಿಳಿದ ಸ್ಥಳೀಯರು. ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ವಿರುದ್ಧ ಕಿಡಿ. ಕಲಬುರಗಿ ಜಿಲ್ಲೆಯ ಯಡ್ರಾಮಿ ಗ್ರಾಮದಲ್ಲಿ ವಿವಿಧ ಜನಪರ ಅಭಿವೃದ್ಧಿ ಇಲಾಖೆಯ ಕಾಮಗಾರಿಗಳ ಶಂಕುಸ್ಥಾಪನೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ವಿರೋಧ ಪಕ್ಷದವರು ಸುಳ್ಳನ್ನು ಹೇಳುತ್ತಿದ್ದಾರೆ. ಕೇವಲ ರಾಜಕೀಯಕ್ಕೋಸ್ಕರ ಸುಳ್ಳನ್ನು ಹೇಳುವ ಜಾಯಮಾನ ಬಿಜೆಪಿಯವರದು. ಮೂಲಭೂತ ಸೌಕರ್ಯ ಕಾಮಗಾರಿಗಳಿಗೆ ದುಡ್ಡು ಇಲ್ಲ ಅಂತ ಯಾವುದೇ ಅಭಿವೃದ್ಧಿ ಕಾರ್ಯವನ್ನು ಅವರು ಮಾಡಿಲ್ಲ. ಬಿಜೆಪಿ ಜೆಡಿಎಸ್ ಸರ್ಕಾರದಲ್ಲಿ ದುಡ್ಡು ಇಲ್ಲ ಅಂತ ಎಲ್ಲಾ ಕಡೆ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇದು ಅಪ್ಪಟ ಸುಳ್ಳು ಎಂದರು. 906 ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕೆಲಸಗಳನ್ನ ಜೇವರ್ಗಿ ಒಂದೇ ಒಂದು ಮತಕ್ಷೇತ್ರದಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಇದನ್ನ ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಗ್ಯಾರಂಟಿ ಯೋಜನೆಗಳಿಗೆ ಸುಮಾರು 1,12,000 ಕೋಟಿ ಗ್ಯಾರಂಟಿ ಯೋಜನೆಗಳಿಗೆ ನಾವು ಇಲ್ಲಿವರೆಗೆ ಖರ್ಚು ಮಾಡಿರ್ತಕ್ಕಂಥ ಹಣ 1,12,000 ಕೋಟಿ ರೂಪಾಯಿಗಳಿಗೂ ಹೆಚ್ಚು. ಶಕ್ತಿ ಯೋಜನೆ ಇರ್ಬೋದು, ಗೃಹ ಜ್ಯೋತಿ ಯೋಜನೆ ಇರ್ಬೋದು, ಗೃಹಲಕ್ಷ್ಮಿ ಯೋಜನೆ ಇರ್ಬೋದು, ಅನ್ನಭಾಗ್ಯ ಕಾರ್ಯಕ್ರಮ ಇರ್ಬೋದು, ಯುವ ನಿಧಿ ಕಾರ್ಯಕ್ರಮ ಇರ್ಬೋದು, ಎಲ್ಲ ಕಾರ್ಯಕ್ರಮಗಳನ್ನು ನಾವು ಚುನಾವಣೆ ಪೂರ್ವದಲ್ಲಿ ಇವುಗಳನ್ನು ಘೋಷಣೆ ಮಾಡಿ ನಾವು ಅಧಿಕಾರಕ್ಕೆ ಬಂದರೆ ಎಲ್ಲ ಕಾರ್ಯಕ್ರಮಗಳನ್ನು 1 ವರ್ಷದಲ್ಲಿ ಮಾಡ್ತೇವೆ ಅಂತಕ್ಕಂಥದ್ದನ್ನು ಈ ರಾಜ್ಯದ ಜನತೆಗೆ ಆಶ್ವಾಸನೆಯನ್ನು ಕೊಟ್ಟಿದ್ದು. ಅದರಂತೆ 1 ವರ್ಷದಲ್ಲಿ ಅಂದರೆ 23-24ರಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಜಾರಿ ಕೊಟ್ಟಿದ್ದೇವೆ. ಅರಸೀಕೆರೆ ವಿಧಾನಸಭಾ ಕ್ಷೇತ್ರದ ಕುರಿತು ಶಾಸಕ ಶಿವಲಿಂಗೇಗೌಡರು ಇತ್ತೀಚೆಗೆ ಕಾರ್ಯಕ್ರಮವೊಂದರಲ್ಲಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರಿಗೆ ಸವಾಲು ಹಾಕಿರುವುದನ್ನು ಸ್ವೀಕರಿಸಲು ನಾವು ಸಂಪೂರ್ಣ ಸಿದ್ಧರಾಗಿದ್ದೇವೆ ಎಂದು ಅರಸೀಕೆರೆ ಜೆಡಿಎಸ್ ಕಾರ್ಯಕರ್ತರು ಸ್ಪಷ್ಟಪಡಿಸಿದರು. ನಗರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ನಗರಸಭೆ ಮಾಜಿ ಅಧ್ಯಕ್ಷ ಗಿರೀಶ್, ಶಾಸಕ ಶಿವಲಿಂಗೇಗೌಡರು ಅನುಸರಿಸುತ್ತಿರುವ ತಂತ್ರಗಳಿಗೆ ಪ್ರತಿತಂತ್ರ ರೂಪಿಸಲು ಜೆಡಿಎಸ್ ಕಾರ್ಯಕರ್ತರು ಸಿದ್ಧರಾಗಿದ್ದಾರೆ. ರೇವಣ್ಣ ಅವರ ಮನೆಯಲ್ಲಿ ಊಟ ಮಾಡಿಕೊಂಡು ಅವರ ವಿರುದ್ಧ ಕೀಳಾಗಿ ಮಾತನಾಡುವುದು ಶಾಸಕ ಸ್ಥಾನಕ್ಕೆ ಶೋಭೆ ತರುವಂತದ್ದಲ್ಲ ಎಂದು ಕಟುವಾಗಿ ಟೀಕಿಸಿದರು. ಶಾಸಕರಾಗಿದ್ದ ಸಮಯದಲ್ಲಿ ನೀವು ಹೇಗಿದ್ದೀರಿ ಎಂಬುದು ನಮಗೆ ಚೆನ್ನಾಗಿ ಗೊತ್ತಿದೆ. ದೇವೇಗೌಡರು ಮತ್ತು ರೇವಣ್ಣ ಅವರ ಆಶ್ರಯದಿಂದಲೇ ನೀವು ರಾಜಕೀಯವಾಗಿ ಬೆಳೆದಿದ್ದೀರಿ. 2028ರಲ್ಲಿ ಅರಸೀಕೆರೆ ಜನತೆ ನಿಮಗೆ ಸರಿಯಾದ ಉತ್ತರ ನೀಡಲಿದ್ದಾರೆ. ಕಳೆದ 15 ವರ್ಷಗಳಲ್ಲಿ ಮಾಡಿದ ಅಭಿವೃದ್ಧಿ ಕಾರ್ಯಗಳ ಕುರಿತು ಹಾಗೂ ಕಳೆದ 2.5 ವರ್ಷಗಳಲ್ಲಿ ನೀವು ಕೈಗೊಂಡ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಶ್ವೇತಪತ್ರ ಬಿಡುಗಡೆ ಮಾಡಲಿ ಎಂದರು. ಜೆಡಿಎಸ್ನಲ್ಲಿದ್ದಾಗ ಎಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದೀರಿ ಎಂಬುದು ಅದರಿಂದಲೇ ಜನತೆಗೆ ತಿಳಿಯುತ್ತದೆ. ನಿಮ್ಮ ಬೆನ್ನ ಹಿಂದೆ ನಿಂತು ದೇವೇಗೌಡರು ಅರಸೀಕೆರೆ ಅಭಿವೃದ್ಧಿಗೆ ಅಪಾರ ಕೊಡುಗೆ ನೀಡಿದ್ದಾರೆ. ಜೆಡಿಎಸ್ನಲ್ಲಿದ್ದಾಗ ಇಂಜಿನಿಯರಿಂಗ್ ಕಾಲೇಜು ಸ್ಥಾಪನೆಗೆ ದೇವೇಗೌಡರು ಹಾಗೂ ಎಚ್.ಡಿ. ಕುಮಾರಸ್ವಾಮಿ ಅವರು ಸಂಪೂರ್ಣ ಸಹಕಾರ ನೀಡಿದ್ದಾರೆ. ಈಗ ಕಾಂಗ್ರೆಸ್ ಪಕ್ಷದಲ್ಲಿದ್ದು ಆ ಕಾಲೇಜಿಗೆ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಸಾಧ್ಯವಾಗುತ್ತಿಲ್ಲ. ಇದರಿಂದಲೇ ಕಾಂಗ್ರೆಸ್ ಪಕ್ಷದ ಅಭಿವೃದ್ಧಿ ಕೆಲಸ ಎಂಥದ್ದು ಎಂಬುದು ಸ್ಪಷ್ಟವಾಗುತ್ತದೆ ಎಂದು ಅವರು ಆರೋಪಿಸಿದರು. ನಮ್ದು 2 ಬಾಣಾವರದಲ್ಲಿ ಯಾವಾಗಲೂ ಹಾಗೇನು ಮಾಡೋದು, ನಾವು ಜಯಣ್ಣರ ಹತ್ರ ಹೋದು. ಹಾಲಿ MLA ಯಾರಿದ್ರು ಅಂದರೆ ಜಿ ವಿ ಸಿದ್ದಪ್ಪನವರಿದ್ದರು. ಜಯಣ್ಣರು ನಾನು ಕ್ಯಾಂಡಿಡೇಟ್ ಆಗ್ತೀನಿ ಅಂತ ನಮ್ಮನ್ನೆಲ್ಲ ಒಂದು ಮಾಡಿರೋ. ಇದೇ ಜಯಣ್ಣರ ಮನೇಲಿ ಶಿವಲಿಂಗೇಗೌಡ ಜಯಣ್ಣರು ಬಂದಾಗ ಅಣ್ಣರು ಬಂದರು ಅಂತ ಎದ್ದು ನಿಂತ್ಕೊಳ್ಳೋನು. ಎಲ್ಲರೂ ಪ್ರತಿಯೊಬ್ಬರು ಎದ್ದು ನಿಂತ್ಕೊಳ್ಳೋರು ಜಯಣ್ಣರ ಮನೇಲಿ. ಹಂಗಿದ್ದಂಥ ಶಿವಲಿಂಗೇಗೌಡ ಇವತ್ತೇನಾದ್ರೂ MLA ಆಗಿದ್ರೆ ಅಂದರೆ ಜಯಣ್ಣವರು ರೇವಣ್ಣರಿಗೆ ಹೇಳಿ ಶಿವಲಿಂಗೇಗೌಡಗೆ ಟಿಕೆಟ್ ಕೊಡಿಸಿದ್ರು. ಆ ಮೂಲಕ MLA ಅವರು ಬಿಟ್ಟರೆ ರೇವಣ್ಣರ ಕೊಡುಗೆ ಏನು ಅಂತ ಇವತ್ತು ಶಿವಲಿಂಗೇಗೌಡ ಕೇಳ್ತಾ ಇದ್ದಾನಲ್ವ. ಬನ್ನಿ, ಶಿವಲಿಂಗೇಗೌಡ ಏನು ಮಾಡಿದಾನಲ್ಲ ಇವತ್ತು ಸಮುದಾಯ ಭವನಗಳನ್ನ. ಅವ್ನು ಒಂದು ಚುನಾವಣೆಗೆ ಮಾಡಲಿಲ್ಲ ಸಮುದಾಯ ಭವನನ. ಈ ಚುನಾವಣೆಗೆ ಬೇಸ್ಮೆಂಟು, ಮತ್ತು ಇನ್ನೊಂದು ಚುನಾವಣೆಗೆ ಪಿಲ್ಲರು, ಇನ್ನೊಂದು ಚುನಾವಣೆಗೆ ಗೋಡೆ, ಇನ್ನೊಂದು ಚುನಾವಣೆಗೆ ಟ್ರಸ್ಸು. ಅದು ಟ್ರಸ್ಸು ಶೀಟು ಎಲ್ಲ ಅವರೇ ಹಾಕಿರೋದು. ದೇವೇಗೌಡರು ಗ್ರ್ಯಾಂಟು ಯಾವ್ಯಾವ ಸಮುದಾಯಕ್ಕೆ ಬಿದ್ದಿದೆ ನೋಡ್ಕೊಳ್ಳಿ, ಚೆಕ್ ಮಾಡಿ ನೀವು.
ಪ್ರತಿಯೊಂದು ಸಮುದಾಯ ಭವನಕ್ಕೂ ದೇವೇಗೌಡರು ರಾಜ್ಯಸಭಾ ಗ್ರ್ಯಾಂಟ್ ಬಿದ್ದಿದೆ. ರೇವಣ್ಣರ ಕೃಪಾಶೀರ್ವಾದದಿಂದ ದೇವೇಗೌಡರ ಹತ್ರ ಹೋಗೋದು, ಅಧಿಕಾರಿಗಳಿಗೆ ಫೋನ್ ಮಾಡಿ ಕೊಡೋದು, ದೇವೇಗೌಡರ ಕೈಲಿ ಮಾತಾಡ್ಸೋದು, ಗ್ರ್ಯಾಂಟ್ ತಂದು ಹಾಕೋದು ಮಾಡೋದು ಬಿಟ್ಟರೆ ಶಿವಲಿಂಗೇಗೌಡನ ಸ್ವಶಕ್ತಿಯಿಂದ ಯಾವುದನ್ನು ಮಾಡಿಲ್ಲ. ಶಿವಲಿಂಗೇಗೌಡನ ಮುಖ ನೋಡಿ ಶಿವಲಿಂಗೇಗೌಡನ ಯಾರು MLA ಮಾಡಲಿಲ್ಲ. ಶಿವಲಿಂಗೇಗೌಡನಿಗೆ ಪತ್ರಿಕಾಗೋಷ್ಠಿಯಲ್ಲಿ ಗಂಗಾಧರ ಬಾಣವರ, ಅಶೋಕ್, ಹರ್ಷವರ್ಧನ್, ಶೇಷಪ್ಪ, ಗಂಡಸಿ ಮಂಜಣ್ಣ ಹಾಗೂ ಕೇಶವ್ ಉಪಸ್ಥಿತರಿದ್ದರು. ಸಕಲೇಶಪುರ ತಾಲೂಕಿನ ಮುಗಲಿ ಗ್ರಾಮದಲ್ಲಿ ಕಾಡಾನೆ ದಾಳಿಗೆ ಮಹಿಳೆಯೊಬ್ಬರು ಮೃತಪಟ್ಟ ದುರ್ಘಟನೆ ನಡೆದಿದೆ. ಮೃತಪಟ್ಟ ಮಹಿಳೆಯನ್ನ ಶೋಭಾ ಎಂದು ಗುರುತಿಸಲಾಗಿದೆ. ಮಂಗಳವಾರ ಬೆಳಗ್ಗೆ ಮುಗಲಿ ಗ್ರಾಮದ ಸಮೀಪದ ಕಾಫಿ ತೋಟದಲ್ಲಿ ಸುಣ್ಣ ಹಚ್ಚುವ ಕೆಲಸಕ್ಕೆ ಶೋಭಾ ಅವರು ತಮ್ಮ ತಾಯಿ ರಾಜಮ್ಮ ಹಾಗೂ ಇನ್ನೊಬ್ಬ ಮಹಿಳೆ ರಾಗಿಣಿಯವರೊಂದಿಗೆ ತೆರಳಿದ್ರು. ಈ ವೇಳೆ ಏಕಾಏಕಿ ಕಾಫಿ ತೋಟದೊಳಗೆ ನುಗ್ಗಿದ ಒಂಟಿ ಸಲಗ ಕಾಡಾನೆ ಮಹಿಳೆಯರ ಮೇಲೆ ದಾಳಿ ನಡೆಸಿದೆ. ಕಾಡಾನೆಯಿಂದ ತಪ್ಪಿಸಿಕೊಳ್ಳಲು ಮೂವರು ಓಡಿದರೂ ಶೋಭಾ ಅವರನ್ನ ಬೆನ್ನಟ್ಟಿ ಬಂದ ಕಾಡಾನೆ ತುಳಿದು ಸ್ಥಳದಲ್ಲೇ ಸಾಯಿಸಿದೆ. ದಾಳಿ ವೇಳೆ ಆನೆ ದಂತದಿಂದ ಮರಕ್ಕೆ ಹೊಡೆದಿರುವುದು ಸ್ಥಳದಲ್ಲಿ ಕಂಡುಬಂದಿದೆ. ಈ ಘಟನೆಯಿಂದ ಜಿಲ್ಲೆಯಲ್ಲಿ ನಿರಂತರವಾಗಿ ನಡೆಯುತ್ತಿರುವ ಮಾನವ ಕಾಡಾನೆ ಸಂಘರ್ಷಕ್ಕೆ ಮತ್ತೊಂದು ಬಲಿಯಾಗಿದೆ. ಘಟನೆಯ ಮಾಹಿತಿ ತಿಳಿದ ತಕ್ಷಣ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿದ್ರು. ಆದರೆ ಕಾಡಾನೆ ಹಾವಳಿ ನಿಯಂತ್ರಣದಲ್ಲಿ ಇಲಾಖೆಯ ನಿರ್ಲಕ್ಷ್ಯವಿದೆ ಎಂದು ಆರೋಪಿಸಿ ಸ್ಥಳೀಯರು ಮೃತ ದೇಹವನ್ನ ಮೇಲೆತ್ತಲು ಬಿಡದೆ ಪ್ರತಿಭಟನೆ ನಡೆಸಿದ್ರು. ಕಾಡಾನೆಗಳ ಇರುವಿಕೆ ಕುರಿತು ಸರಿಯಾದ ಮಾಹಿತಿ ನೀಡುತ್ತಿಲ್ಲ, ಮನುಷ್ಯರ ಮೇಲೆ ದಾಳಿ ಮಾಡುವ ಪುಂಡಾನೆಗಳನ್ನು ಏಕೆ ಸೆರೆ ಹಿಡಿಯುತ್ತಿಲ್ಲ, ರೇಡಿಯೋ ಕಾಲರ್ ಅಳವಡಿಸದೆ ನಿರ್ಲಕ್ಷ್ಯ ವಹಿಸಲಾಗಿದೆ ಎಂದು ಗ್ರಾಮಸ್ಥರು ಅರಣ್ಯಾಧಿಕಾರಿಗಳ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ನಿಮ್ಮ ಪರಿಹಾರದ ಹಣ ನಮಗೆ ಬೇಡ, ಶಾಶ್ವತ ಪರಿಹಾರ ಬೇಕು ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದರು. ಶವದೊಂದಿಗೆ ಸ್ಥಳದಲ್ಲಿ ಧರಣಿ ನಡೆಸಿದ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಕೆಎಸ್ ಲತಾ ಕುಮಾರಿ, ಶಾಸಕ ಸಿಮೆಂಟ್ ಮಂಜು, ಮಾಜಿ ಶಾಸಕ ಎಚ್ ಕೆ ಕುಮಾರಸ್ವಾಮಿ, ತಾಲೂಕು ಗ್ಯಾರಂಟಿ ಅನುಷ್ಠಾನ ಯೋಜನೆಯ ಅಧ್ಯಕ್ಷ ಮುರಳಿ ಮೋಹನ್ ಹಾಗೂ ಡಿಎಫ್ಒ ಸೌರಭ್ ಕುಮಾರ್ ಘಟನಾ ಸ್ಥಳಕ್ಕೆ ಭೇಟಿ ನೀಡಿದರು. ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳಿ ಸಮಸ್ಯೆ ಬಗೆಹರಿಸುವ ಭರವಸೆ ನೀಡಿದರು. ಪ್ರತಿಭಟನೆಯಲ್ಲಿ ಅಮಾಯಕರ ಸಾವಿಗೆ ನ್ಯಾಯ ಬೇಕು, 50 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು ಎಂದು ಗ್ರಾಮಸ್ಥರು ಪಟ್ಟು ಹಿಡಿದರು. ಶಾಸಕ ಸಿಮೆಂಟ್ ಮಂಜು ಹಾಗೂ ಮುರಳಿ ಮೋಹನ್ ಅವರು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರಿಗೆ ದೂರವಾಣಿ ಮೂಲಕ ಮಾತನಾಡಿ ಕಾಡಾನೆ ಹಾವಳಿಗೆ ಶಾಶ್ವತ ಪರಿಹಾರ, ಆನೆಗಳ ಸ್ಥಳಾಂತರ ಹಾಗೂ ಪರಿಹಾರ ಹೆಚ್ಚಳಕ್ಕೆ ಒತ್ತಾಯಿಸಿದರು. ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗೆ ರವಾನಿಸಲಾಯಿತು. ಈ ವೇಳೆ ತಾಲೂಕು ಕಾಂಗ್ರೆಸ್ ವತಿಯಿಂದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬೈರಮುಡಿ ಚಂದ್ರು ಹಾಗೂ ಮುರಳಿ ಮೋಹನ್ ಅವರು ಪಕ್ಷದ ವತಿಯಿಂದ 2 ಲಕ್ಷ ರೂಪಾಯಿ ನೀಡುವ ವಾಗ್ದಾನ ಮಾಡಿದರು. ಶಾಸಕ ಸಿಮೆಂಟ್ ಮಂಜು, ಜಿಲ್ಲಾಧಿಕಾರಿ ಲತಾಕುಮಾರಿ ಹಾಗೂ ಡಿಎಫ್ಒ ಸೌರವ್ ಕುಮಾರ್ ಅವರು ಮೃತ ಶೋಭಾ ಅವರ ತಾಯಿಗೆ 20 ಲಕ್ಷ ರೂಪಾಯಿ ಪರಿಹಾರದ ಚೆಕ್ ವಿತರಿಸಿದರು. ತಾಲೂಕು ಬೆಳಗೋಡು ಹೋಬಳಿ ಬೆಳಗೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮೂಗ್ಲಿ ಗ್ರಾಮದಲ್ಲಿ ಬೆಳಗ್ಗೆ ಸುಮಾರು ಒಂದು 8:30 ಗಂಟೆಯಲ್ಲಿ ಕೃಷಿ ಕೆಲಸಕ್ಕೆ ಅಂತ ತೋಟಕ್ಕೆ ಸುಣ್ಣ ಹಾಕ್ತಕ್ಕಂಥ ಸಂದರ್ಭದಲ್ಲಿ ಶೋಭಾ ಅಂತಕ್ಕಂಥ ಮಹಿಳೆ ಆನೆ ದಾಳಿಯಿಂದ ಮೃತ ಆಗಿರ್ತಕ್ಕಂಥದ್ದು ತುಂಬ ನೋವಿನ ವಿಚಾರ. ಹಲವಾರು ಸಾವುಗಳು ಈ ಭಾಗದಲ್ಲಿ ಆದರೂ ಕೂಡ ಸರ್ಕಾರಗಳು ಒಂದು ಜನಗಳ ಜೀವ ಉಳಿಸೋ ನಿಟ್ಟಿನಲ್ಲಿ ಒಂದು ಉತ್ತಮವಾದ ನಿರ್ಧಾರವನ್ನು ತಗೋಬೇಕು. ನಾನು ಸರ್ಕಾರಕ್ಕೆ ನಿರಂತರವಾಗಿ ಒತ್ತಾಯವನ್ನು ಮಾಡ್ತಾಯಿದ್ದೀನಿ. ಅರಣ್ಯ ಇಲಾಖೆ ತನ್ನ ಕೆಲಸ ಕಾರ್ಯಗಳನ್ನು ಕ್ಷಿಪ್ರಗತಿಯಲ್ಲಿ ಮಾಡಬೇಕು, ಸಾರ್ವಜನಿಕರ ಜೀವ ಉಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಏನು ವಾಟ್ಸಪ್ ಗ್ರೂಪ್ಗಳಿದ್ದಾವೆ ಅದ್ರ ಮುಖಾಂತರ ಎಲ್ಲಿ ಆನೆಗಳಿದೆ ಅಂತಕ್ಕಂಥ ಸಿಗ್ನಲ್ನ ಇಮಿಡಿಯೇಟಾಗಿ ಜನಗಳಿಗೆ ಮಾಹಿತಿಯನ್ನು ರವಾನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಆದರೆ ಎಲ್ಲ ಒಂದು ಕಡೆ ಬಡ ಕುಟುಂಬದ ಅಮಾಯಕರು ಬಲಿಯಾಗ್ತಾ ಇರ್ತಕ್ಕಂಥದ್ದು ನೋವಿನ ವಿಚಾರ. ನಾನು ಈಗಲೂ ಕೂಡ ಖಂಡ್ರೆ ಅವರಿಗೆ ನಾನು ದೂರವಾಣಿ ಮುಖಾಂತರ ಕರೆಯನ್ನು ಮಾಡಿ ಮಾತಾಡಿದೆ. ಇಲ್ಲ ಬರ್ತೀವಿ, ಖಂಡಿತವಾಗ್ಲೂ ಕೂಡ ಉತ್ತಮವಾದ ನಿರ್ಧಾರವನ್ನು ತಗೊಳ್ಳೋಣ ಅಂತ ಹೇಳ್ತಾರೆ. ಏನಾಗುತ್ತೆ, ಸತ್ತಂಥ ಸಂದರ್ಭದಲ್ಲಿ ಸರ್ಕಾರ ಕೊಡ್ತಕ್ಕಂಥ 20 ಲಕ್ಷ ಪರಿಹಾರದಿಂದ ಜನಗಳ ಜೀವನ ನಡೀಲಿಕ್ಕೆ ಸಾಧ್ಯ ಇಲ್ಲ. ಜನಗಳ ಜೀವವನ್ನು ಉಳಿಸಬೇಕಾಗಿರ್ತಕ್ಕಂಥದ್ದು ಯಾವುದೇ ಒಬ್ಬ ಸರ್ಕಾರದ ಕರ್ತವ್ಯ ಇದೆ. ನಿರಂತರವಾಗಿ ಸಾವುಗಳು ಆಗ್ತಾಯಿದ್ರು ಕೂಡ ಅಂತಿಮವಾಗಿ ವಿದೇಶದರೆಲ್ಲ ಯಾವ ರೀತಿ ಒಂದು ಆನೆಯಿಂದ ದಾಳಿಯನ್ನು ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಅಧ್ಯಯನವನ್ನು ಮಾಡಿ ನಮ್ಮ ರಾಜ್ಯದಲ್ಲೂ ಕೂಡ ಆ ಕೆಲಸಗಳನ್ನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಇವತ್ತು ಈ ಸಾವು ಅಂತ್ಯ ಆಗಬೇಕು ಅಂತಕ್ಕಂಥ ನಾವು ಒತ್ತಾಯ ಮಾಡ್ತೀವಿ. ಖಂಡಿತವಾಗ್ಲೂ ಕೂಡ ಸರ್ಕಾರ ಮುಂಬರ್ತಕ್ಕಂಥ ದಿನಗಳಲ್ಲಿ ಉತ್ತಮವಾದ ನಿರ್ಧಾರವನ್ನು ತಗೊಳ್ಳಲ್ಲ ಅಂತೇಳಿದರೆ ಖಂಡಿತವಾಗ್ಲೂ ಕೂಡ ಸಾರ್ವಜನಿಕರು, ಸಂಘಟನೆಗಳು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ. ಮತ್ತು ಈಗ ಮುಂದಿನ ವಾರದಲ್ಲಿ ಇಲ್ಲಿಗೆ ಉಸ್ತುವಾರಿ ಸಚಿವರು ಬರ್ತಿದ್ದಾರೆ. ನಾನು 8:45 9 ಗಂಟೆ ಆಗಿತ್ತು ಕೆಲಸದಿಂದ ಮನೆಯಿಂದ ಬಂದಾಗ ಅವರ ಅಮ್ಮಂಗೆ ಸ್ವಲ್ಪ ಸುಣ್ಣ ಒಳಗೆ ಕೆಳಗಡೆಗೆ ಹಾಕಿದ್ದು, ಇನ್ನೊಂದು ಸ್ವಲ್ಪ ಹಾಕ್ಬಿಟ್ಟು ಮ್ಯಾಗಡೆಗೆ ನಾನು ಬರ್ತಾಯಿದ್ದೆ. ಅವ್ರ ಅಮ್ಮ ಕೆಳಗಡೆ ಇದ್ದರು. ಆಗ ನನ್ನ ಮೊದಲು ನೋಡಿದೆ ಆನೆ ನನ್ನ ನೋಡಿಬಿಟ್ಟು ನನ್ನ ಬೆಡ್ಸ್ಕೊಂಡ್ಬಂದು ನಾನು ಕೆಳಗಡೆ ಬಿದ್ದು ಹೋಗ್ಬಿಟ್ಟೆ. ಅದೇನಾಗ್ಬಿಟ್ಟು ರಾಸಾಗಿ ಅವ್ರ ಮ್ಯಾಗಡೆ ಅವ್ರ ಮಗಳು ಮೇಲಿದ್ದು ಅವ್ರ ಮಗಳ ಕಡೆಗೆ ಬಂದ್ಬಿಡ್ತು ಮ್ಯಾಗಡೆಗೆ. ನಾನು ಎದ್ದೆ ಆಮೇಲೆ ಕೆಳಗಡೆ ಓಡೋಗ್ಬಿಟ್ಟೆ. ಅಷ್ಟೇ ನನಗೆ. ಆಮೇಲೆ ಆಮೇಲೆ ಇವರೆಲ್ಲ ಊರಿಗೆ ಓಡಿ ಬಂದರೆ ಇವರು ಹುಡುಕಿರೋದು, ಇವ್ರನ್ನ ಬಂದಿಲ್ವಲ್ಲ
ಅದು ಕೆಳಗಡೆ ಬಂದು ನಾವು ಅಲ್ಲಿ ನಿಂತಿದ್ದೋ ಕೆಳಗಡೆ ಬಂದು ಆಗ ತಿರ್ಗ ಆನೆ ಬಂದು ಕೆಳಗಡೆಗೆ ಬಂದು ನಮ್ಮ ಹಿಂದ್ಗಡೆ ಬಂದು ಅಲ್ಲಿ ನಿಂತ್ಕೊಂಡು ಬೋರ್ ಮಾಡ್ತು. ಆಮೇಲೆ ನಾನು ಅವಾಗ ಹಂಗಂದೆ ಅವ್ರ ಅಮ್ಮಂಗೆ ಬೈಕಲ್ಲಿ ಯಾರನ್ನಾರು ಕಳ್ಸೋಣ ಆ ಕಡೆ ಬಾ ರೋಡಲ್ಲಿ ಕಳ್ಸೋಣ ಅಂತ ಕರ್ಕೊಂಡು ನಾನು ಬಂದ್ಬಿಟ್ಟೆ. ಮನೆ ಹತ್ರ ಹೋಗಿ ಆಮೇಲೆ ಅವ್ರ ಬೈಕ್ ಕರ್ಕೊಂಡು ಬರೋಣ ಈ ಥರ ಆಗಿತ್ತು. ನಿಮಗೆ ಏನು ಇನ್ಫಾರ್ಮೇಷನ್ ಮಾಹಿತಿ ಏನಿತ್ತು? ಮೊಬೈಲ್ಗೆಲ್ಲ ಏನು ಮಾಹಿತಿ ಏನು ಕೊಟ್ಟಿದ್ದು ಹಂಗೆ ಕೊಟ್ಟಿದ್ದು ನಾವೇ ಕೇಳಿ ಬರ್ತಾನೆ ನೀವೆಲ್ಲ ಇದರ ಹೆಸರು ಹೇಳಿ. ನನ್ನ ಹೆಸರು ಶೀಲಾವತಿ ಅಂತ, ಮೂಗ್ಲಿ ಗ್ರಾಮದ ಬೆಳ್ಕೋಡು ಹೋಬಳಿ ಶಕಲೇಶ್ಪುರ ತಾಲೂಕು. ಸರ್, ನಮಗೆ ನಾವೆಲ್ಲ ಲೇಡೀಸ್ ಎಲ್ಲ ಕೂಲಿ ಮಾಡೋರೆ. ನಮ್ಮ ಆಲ್ಮೋಸ್ಟ್ ನಮ್ಮ ಊರಲ್ಲಿ ಇರೋರೆಲ್ಲ ಕೂಲಿ ಮಾಡೋರೆ. ನಮಗೆ ಸರಿಯಾದ ಮಾಹಿತಿ ಇದ್ದಿದ್ರೆ ಇವತ್ತು ಈ ಥರ ದುರ್ಘಟನೆ ನಡೀತಿರಲಿಲ್ಲ. ಒಂದು ನಮಗೆ ಭಾಳ ತೊಂದರೆ ಇದೆ ಆನೆಯಿಂದವ. ನಮಗೆ ಯಾವುದೇ ಒಂದು ಇದಿಲ್ಲ, ಬೆಳಗ್ಗೆ ಹೋಗಂಗಿಲ್ಲ. ನಾವು ಕೂಲಿ ಮಾಡಲಿಲ್ಲ ಅಂದರೆ ನಮ್ಮ ಮಕ್ಕಳು ಸಾಕೋರು ಯಾರೂ ಇಲ್ಲ. ನಾವು ಮಾಡಬೇಕು. ಇಲ್ಲಿ ಮೂಗ್ಲಿ ಭಾಗದಲ್ಲಿ ಜಾಸ್ತಿ ಲೇಡೀಸೇ ಶ್ರಮ ಪಡಬೇಕು. ಯಾಕೆಂದರೆ ಜೆಂಟ್ಸ್ ಯಾವುದು ತಗೊಳ್ಳೋದಿಲ್ಲ. ಅವ್ರಿಗೆ ಜವಾಬ್ದಾರಿ ಕಡಿಮೆ. ಎಲ್ಲ ಡ್ರಿಂಕ್ಸ್ ಪಾರ್ಟಿಗಳು ನಾವು ಎಷ್ಟೇ ಮನವಿ ಮಾಡಿದ್ವಿ. ನಾವು DC ಹತ್ರ ಕಂಪ್ಲೇಂಟ್ ಮಾಡಿದ್ವಿ, SP ಕಂಪ್ಲೇಂಟ್ ಮಾಡಿದ್ವಿ, ಪ್ರತಿಯೊಬ್ಬರಿಗೂ ಕಂಪ್ಲೇಂಟ್ ಮಾಡಿದ್ವಿ. ಆದರೂ ನಮಗೆ ನಾವು ಕೂಲಿ ಮಾಡಲಿಲ್ಲ ಅಂದರೆ ಲೇಡೀಸು ನಮಗೆ ಅದರಿಂದ ನಮಗೆ ಪ್ರಯೋಜನ ಇಲ್ಲ. ಆದರೂ ನಮಗೆ ಯಾವ ಇದು ಸಿಗ್ತೇ ಇಲ್ಲ. ನಮಗೆ ಇದರಿಂದ ನ್ಯಾಯ ಬೇಕು. ಅದಕ್ಕೋಸ್ಕರನೇ ನಾವು ಮನವಿ ಮಾಡ್ತೀವಿ. ನಿಮಗೆ ದಿನ ಮಾಹಿತಿ ಹೆಂಗೆ ಸಿಗುತ್ತೆ ಸರ್? ನಮಗೆ ಮಾಹಿತಿ ಒಬ್ಬರಿಂದ ಒಬ್ರಿಗೆ ಗೊತ್ತಾಗುತ್ತೆ. ಫೋನಿಗೆಲ್ಲ ಇವಾಗೆಲ್ಲ ಆಲ್ಮೋಸ್ಟ್ ಫೋನಲ್ಲೆಲ್ಲ ಗೊತ್ತಾಗುತ್ತೆ ಇಂಥವು ಇದ್ದಾವೆ ಅಂತ ಹೇಳ್ಬಿಟ್ಟು. ಇವತ್ತು ಯಾರು 3 ದಿವಸ ಹಲೋ ಹೇಳಿ ಸರ್. ಜೀವ ಅತ್ಯಮೂಲ್ಯವಾದಂಥದ್ದು. ಜೀವ ಅಂತೂ ಮರಳಿ ತರಲಿಕ್ಕೆ ಆಗೋದಿಲ್ಲ. ಆದರೂ ಇವತ್ತು ನಾವೆಲ್ಲ ನಿಮ್ಮ ಜೊತೆಯಲ್ಲಿದ್ದೀವಿ, ಶಾಮೀಲಾಗಿದ್ದೀವಿ. ಬಹಳ ದುರದೃಷ್ಟಕರವಾದಂಥದ್ದು, ಬಹಳ ನೋವಾಗಿದೆ, ಬಹಳ ದುಃಖ ಆಗ್ತಾ ಇದೆ. ಬಂದಮೇಲೆ ನಿಮಗೆ ಭೇಟಿ ಮಾಡ್ತೀನಿ, ಮನೆಗೆ ಬಂದು ಭೇಟಿ ಮಾಡ್ತೀನಿ. ಬಂದಮೇಲೆ ಒಂಚೂರು ಪರಿಹಾರ ದಿನ ಹೆಚ್ಚು ಮಾಡಿ ಒಂಚೂರು ಮಾಡೋಣ. ಥ್ಯಾಂಕ್ ಯು. ಆಲೂರು ತಾಲೂಕಿನ ಕಸಬಾ ಹೋಬಳಿ ಯಡೂರು ಗ್ರಾಮದ ಕುಮಾರ ಎಂಬಾತ 3-4 ವರ್ಷದ ಹಿಂದೆ ವಿಚ್ಛೇದನ ಪಡೆದಿದ್ದ ಪತ್ನಿಯನ್ನ ಕೊಲೆಗೈದು ಕಂದಲಿ ಬಳಿ ಇರುವ ಯಗಚಿ ಹೊಳೆಯಲ್ಲಿ ಬಿಸಾಡಿರುವ ಪ್ರಕರಣ ಬೆಳಕಿಗೆ ಬಂದಿದೆ. ಈ ಸಂಬಂಧ ಆಲೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಹೆಚ್ಚಿನ ತನಿಖೆ ಮುಂದುವರೆಸಿದ್ದಾರೆ. ಕುಮಾರ ಮತ್ತು ರಾಧಾ ಅವರು ಕಳೆದ 22 ವರ್ಷಗಳ ಹಿಂದೆ ಮದುವೆಯಾಗಿದ್ದು, ಕಳೆದ 8 ವರ್ಷಗಳಿಂದ ಇಬ್ಬರಿಗೂ ಸಂಸಾರದಲ್ಲಿ ಮನಸ್ತಾಪವೊಂದು ಬೇರೆ ಬೇರೆ ವಾಸವಾಗಿದ್ದರು. ರಾಧಾ ಅವರು 2.5 ವರ್ಷಗಳ ಹಿಂದೆ ಹಾಸನದ ಆಡುವಳ್ಳಿಯಲ್ಲಿ ಬಾಡಿಗೆ ಮನೆ ಮಾಡಿಕೊಂಡು ಕೂಲಿ ಕೆಲಸ ಮಾಡಿಕೊಂಡಿದ್ರು ಹಾಗೂ ಮಗ ಹಾಸನದಲ್ಲಿ ರೂಮ್ ಮಾಡಿಕೊಂಡು ವಿದ್ಯಾಭ್ಯಾಸ ಮಾಡುತ್ತಿದ್ದು, ಜನವರಿ 10ರಂದು ಸಂಜೆ ವಿಶ್ವಾಸ್ ತಾಯಿ ರಾಧಾ ತಮ್ಮ ಸ್ವಂತ ಊರಾದ ಯಡೂರು ಗ್ರಾಮಕ್ಕೆ ಬಂದಾಗ ಆಕೆಯ ಗಂಡನಾದ ಕುಮಾರ್ ಆಕೆಯನ್ನು ನೀನು ಅನೈತಿಕ ಸಂಬಂಧ ಹೊಂದಿದ್ದೀಯಾ ಎಂದು ಜಗಳ ತೆಗೆದು ರಾತ್ರಿ 10:30 ಗಂಟೆಯಲ್ಲಿ ಕೈಯಿಂದ ಕೆನ್ನೆಗೆ ಹೊಡೆದು ಕೊಲೆ ಮಾಡಿದ್ದು, ನಂತರ ಕೊಲೆಯನ್ನು ಮುಚ್ಚಿಡುವ ಉದ್ದೇಶದಿಂದ ಆಕೆಯ ಮೃತದೇಹವನ್ನು ಬಟ್ಟೆಗೆ ಸುತ್ತಿಕೊಂಡು ಅದೇ ದಿನ ರಾತ್ರಿ 12 ಗಂಟೆಯ ನಂತರ ಆತನ ಮೋಟಾರ್ ಸೈಕಲ್ನಲ್ಲಿ BM ರಸ್ತೆ ಕಂದಲಿ ಬಳಿಯ ಯಗಚಿ ನದಿಯ ಬಳಿ ತೆಗೆದುಕೊಂಡು ಹೋಗಿ ನದಿಯ ನೀರಿಗೆ ಎಸೆದು ಸಾಕ್ಷಿ ನಾಶ ಮಾಡಲು ಯತ್ನಿಸಿದ್ದಾರೆ. ಆದ್ದರಿಂದ ತನ್ನ ತಂದೆ ಕುಮಾರ್ ಅವರ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸುವಂತೆ ಆಲೂರು ಪೊಲೀಸ್ ಠಾಣೆಯಲ್ಲಿ ವಿಶ್ವಾಸ್ ದೂರು ನೀಡಿದ್ದಾರೆ. ಹೆಣ್ಣಾಳು ಗಂಡ ಹೆಡ್ತಿರು ಬೇರೆ ಬೇರೆ ಇದ್ದರು, ಜಗಳಾಡ್ಕೊಂಡಿದ್ರು. ಜಗಳಾಡ್ಕೊಂಡು ಅವಳೊಂದು ರೂಮ್ ಮಾಡ್ಕೊಂಡು ಅದು ಮಗಳ ಹಾಸ್ಪಿಟ್ಲಿಗೆ ಕೆಲ್ಸಕ್ಕೆ ಹೋಗೋಳು. ಈಗ ಅವಳು ಗಂಡ ಬೇರೆ ಮದುವೆ ಇಟ್ಕೊಂಡಿದ್ನಲ್ಲ, ಆ ಫೋಟೋವ ಮಗ ಇವಳು ಮೊಬೈಲಿಗೆ ಕಳಿಸ್ಬಿಟ್ಟಾನೆ. ಇವಳು ಕೇಳಕ್ಕೆ ಹೋಗಿತ್ತು ನೋಡ್ಕೊಂಡು ಅತ್ತೆ ಗಂಡ ಮಗ ಅವ್ರ ಮನೆಯವರು ಅತ್ತಿಗೆರು ನಾದಿರು ಎಲ್ಲ ಸೇರ್ಕೊಂಡು ಹೊಡೆದು ಸಾಯಿಸ್ಬಿಟ್ಟು ಕೆರೆ ಒಳಗೆ ಹಾಕ್ಯಾರೆ ಸರ್. ಅಷ್ಟು ಮಾಡ್ಯಾರೆ. ನಮಗೆ ಅವರೇ ಸತ್ತೋಗ್ಯಾರೆ ಅಂತ ಫೋನ್ ಮಾಡಿದರು. ನಮಗೆ ಗೊತ್ತೇ ಇಲ್ಲ. ಅಷ್ಟೊತ್ತು ಗಂಟೆ ಸ್ವಿಚ್ ಆಫ್ ಮಾಡ್ಕೊಂಡು ಸಾಯಿಸೋಕೆ ಆಂಟಿ ಸತ್ತೋಗ್ಯಾಳಲ್ಲ ಅವ್ರ ಆಂಟಿ ಹಂಗೆ ಮಾಡ್ಕೊಂಡು ನನಗೆ 2 ದಿನ ಹೇಳಿದ್ಲು, ವರದಕ್ಷಿಣೆ ತಗೋಬಾ ಅಂತ. ನನ್ನ ಗಂಡ 2 ದಿನ ಹೊಡೆದ. ನಮ್ಮ ಅಪ್ಪನ ಮನೇಲಿ ಬಡವರು ಎಷ್ಟು ಅಂತ ಕೊಡ್ತಾರೆ. ಆಗಲೇ 40,000 ಕೊಟ್ಟಾರೆ. ಇನ್ನೂ ಕೊಡು ಅಂತವ ನಮ್ಮ ಅತ್ತಿವೇ ನನ್ನ ಗಂಡವೇ ಹಿಂಗೆ ಹಿಂಸೆ ಕೊಡ್ತಾ ಕೂತಾರೆ. ನಾನು ಎಲ್ಲಿ ಹೆಂಗೆ ಕೇಳೋಕ್ಕಾಯ್ತು ಆಂಟಿ? ಅದಕ್ಕೆ ನಾನು ಮುನ್ಸ್ಕೊಂಡು ಬೇರೆ ಬಂದೆ. ಈಗ ಇನ್ನೊಬ್ಳು ಮಡಿಕೊಂಡು ಫೋಟೋ ಕಳಿಸೋ ಹೊತ್ತಿಗೆ ನನ್ನ ಮಗನೇ ನನಗೆ ಫೋಟೋ ಕಳಿಸೋನೆ. ಫೋಟೋ ಕಳಿಸೋ ಹೊತ್ತಿಗೆ ನಾನು ಹೋಗಿ ಕೇಳೋಕೆ ಹೋಗೋ ಹೊತ್ತಿಗೆ ಕೇಳಕ್ಕೆ ಹೋಗ್ಯಾಳ ಕಣಪ್ಪ. ಅವತ್ತು ಅಲ್ಲೇ ಶನಿವಾರಲೇ ಮುಗಿಸಿ ಹಾಕಿ ಶನಿವಾರ ಸಂಜೆ ಗಲಾಟೆ ಆಗಿದೆ. ಮಿಡ್ ನೈಟ್ ಆಗಿದೆ. ಶನಿವಾರದ ಸಂಜೆವರೆಗೂ ನಮ್ಮ ಜೊತೆ ನಮ್ಮ ಅಕ್ಕ ಚೆನ್ನಾಗಿದ್ಲು. ನಾವು ಈ ಥರ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸ್ವತಃ ಗಂಡನೇ ಕೊಲೆ ಮಾಡಿ ಯಗಚಿ ಒಳಗೆ ಎಸ್ತು ಅವರೇ ಸಲೆಂಡರ್ ಆಗಿದ್ದಾರೆ.
ಪೊಲೀಸ್ನವರು ನಮಗೆ ನ್ಯಾಯ ಕೇಳೋಕ್ಕೆ ಹೋದರೆ ಅಲ್ಲಿ ನಮ್ಮದು ಎಕ್ಸ್ಟ್ರಾ ಕಂಪ್ಲೇಂಟು ತಗೊಳ್ಳಲ್ಲ, ನಮ್ಮನ್ನೇನು ಕ್ಯಾರೇನಲ್ಲ ಅತ್ಲಾಗಿತ್ಲಾಗ ನಮ್ಮನ್ನೇ ನಾಯಿ ಓಡಿಸ್ದಂಗೆ ಓಡಿಸ್ತಾರೆ ಸರ್. ನಮಗೆ ನ್ಯಾಯ ಬೇಕು, ನ್ಯಾಯ ಕೊಡಿ ಅಂದರೂ ಕೊಡಲ್ಲ ಸರ್ ಅಲ್ಲಿ. ಇಬ್ಬರು ದೂರ ಇದ್ರೆ ಬೇರೆ ಬೇರೆ? ಹೌದು ಸರ್, ಇಬ್ಬರು ಸಪ್ರೇಟಾಗೇ ಇದ್ದರು. ಮದುವೆಯಾಗಿ 20 ವರ್ಷ ಆಯಿತು. 1.5 ವರ್ಷದಿಂದ ಹಾಸನದಲ್ಲಿ ಸಪ್ರೇಟ್ ಮನೆ ಮಾಡ್ಕೊಂಡಿದ್ರು. ಇಲ್ಲೇ ಕೆಲಸ ಇಬ್ಬರು, ಅವರು DC ಆಫೀಸಲ್ಲಿ ಕೆಲಸ ಮಾಡೋರು, ಇವ್ರು ಮಂಗಳ ನರ್ಸಿಂಗ್ ಹೋಮಲ್ಲಿ ಕೆಲಸ ಮಾಡೋರು. ಆನಂತರ ಇವರು ಈಗ ಅವ್ರ ಅಕ್ರಮ ಸಂಬಂಧ ಇದೆ ಅವ್ರದ್ದು, ನಮ್ಮ ಬಾವರ್ದು ಅಕ್ರಮ ಸಂಬಂಧ ಇದ್ದು ಈಗ ಅಯ್ಯಪ್ಪ ಸ್ವಾಮಿಗೆ ಹೋದಾಗ ಹೇಳಿಲ್ಲ, ತಿಳಿಸಿಲ್ಲ ಅಂತೇಳಿ ಮನೆಗೆ ಹೋಗ್ತಾ ಬರ್ತಾಯಿದ್ರು. ಯಡೂರು ಅಂತ ಇಲ್ಲೇ ಆಲೂರು ತಾಲೂಕು ಯಡೂರು ಗ್ರಾಮ, ಅಲ್ಲಿಗೆ ಮನೆಗೆ ನಮ್ಮ ಅಕ್ಕ ಹೋಗ್ತಾ ಬರ್ತಾಯಿದ್ರು. ಈಗ ಹೋದಾಗ ನಂಗೆ ಗೊತ್ತಿಲ್ಲದಲ್ಲೇ ಅವಳನ್ನ ಕರ್ಸ್ಕೊಂಡು ಅಯ್ಯಪ್ಪ ಸ್ವಾಮಿಗೆ ಹೋಗಿದ್ಯಾ ಅಂತೇಳಿ ಕೇಳಕ್ಕೆ ಹೋದಾಗ ಹೊಡೆದು ಕೊಲೆ ಮಾಡಿ ಅವರೇ ಹಾಕಿ ಅವರೇ ಸಲೆಂಡರ್ ಆಗಿದ್ದಾರೆ. ಹೋಗಿ ಅವರೇ ತಪ್ಪು ಒಪ್ಕೊಂಡಿದ್ದಾರೆ. ಕಳೆದ 5-6 ತಿಂಗಳಿನಿಂದ ರಸ್ತೆ ಕಾಮಗಾರಿಯನ್ನು ಪೂರ್ಣಗೊಳಿಸುವಲ್ಲಿ ವಿಫಲರಾಗಿದ್ದಾರೆ. ಅದರಿಂದ ರಸ್ತೆಯಲ್ಲಿ ತಿರುಗಾಡಲು ಸಮಸ್ಯೆಗಳು ಎದುರಾಗಿವೆ ಎಂದು ಸ್ಥಳೀಯರು ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದ್ದಾರೆ. ರಸ್ತೆ ಅಭಿವೃದ್ಧಿಯಾದರೆ ಪಟ್ಟಣಕ್ಕೆ ಹಾಗೂ ನಾಡಿಗೆ ಒಳ್ಳೆಯದು ಎಂಬ ಆಶಯದೊಂದಿಗೆ ಮನೆಯನ್ನ ಕೆಡವಲು ಯಾವುದೇ ಚಕಾರವಿಲ್ಲದೆ ಸಹಕಾರ ನೀಡಿದ್ದೇವೆ. ಆದರೆ ನಮಗೆ ಕುಡಿಯುವ ನೀರಿನ ಸಮಸ್ಯೆ, ಮನೆಯೊಳಗೆ ಧೂಳಿನ ಸಮಸ್ಯೆ ಎದುರಾಗಿದೆ. ಬೇಲೂರು ತಾಲೂಕಿನ ಅರಹಳ್ಳಿ ಪಟ್ಟಣದ ತೊಳಲು ರಸ್ತೆಯು ಈ ಹಿಂದೆ ತೀವ್ರ ಹದಗೆಟ್ಟಿದ್ದು, ಗ್ರಾಮೀಣ ಭಾಗದ ಜನರ ಅನುಕೂಲಕ್ಕಾಗಿ ಕೆಲ ತಿಂಗಳ ಹಿಂದೆ ಸ್ಥಳೀಯ ಶಾಸಕರು ಕಾಂಕ್ರೀಟ್ ರಸ್ತೆ ನಿರ್ಮಾಣಕ್ಕೆ ಭೂಮಿ ಪೂಜೆ ಸಲ್ಲಿಸಿದರು. ನಂತರ ರಸ್ತೆ ಅಭಿವೃದ್ಧಿ ಕಾಮಗಾರಿ ಮುಂದುವರಿಯುತ್ತಿದ್ದಂತೆ ನೂತನ ರಸ್ತೆ ನಿರ್ಮಾಣಕ್ಕೆ ವಿದ್ಯುತ್ ಕಂಬಗಳು ಅಡ್ಡಿಯಾಗತೊಡಗಿತು. ವಿದ್ಯುತ್ ಕಂಬಗಳು ಸ್ಥಳಾಂತರವಾಗದೆ ರಸ್ತೆ ಕಾಮಗಾರಿ ಪೂರ್ಣಗೊಳ್ಳುತ್ತಿಲ್ಲ. ಅಲ್ಲದೆ ಈ ಹಿಂದೆ ಅಳವಡಿಸಿದ್ದ JJM ಪೈಪ್ಗಳು ಸಹ ಸಾಕಷ್ಟು ಹಾನಿಯಾಗಿದ್ದು, ಪೂರ್ಣಗೊಳಿಸಲು ಗುತ್ತಿಗೆದಾರರು ಹಿಂದೇಟು ಹಾಕುತ್ತಿದ್ದಾರೆ. ಇವರುಗಳ ತಪ್ಪಿನಿಂದ ರಸ್ತೆಯಲ್ಲಿರುವ ಧೂಳು ಹಾಗೂ ಅನಾರೋಗ್ಯಕರವಲ್ಲದ ಕುಡಿಯುವ ನೀರು ನಮ್ಮ ಆರೋಗ್ಯದ ಮೇಲೆ ಅತಿರೇಕದ ಪರಿಣಾಮ ಬೀರುತ್ತಿದೆ. ಅದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ತುರ್ತಾಗಿ ಕುಡಿಯಲು ಆರೋಗ್ಯಕರ ನೀರಿನ ವ್ಯವಸ್ಥೆ ಹಾಗೂ ತಿರುಗಾಡಲು ರಸ್ತೆಯ ಕಾಮಗಾರಿಯನ್ನ ಪೂರ್ಣಗೊಳಿಸಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಏನೇ ಆದ್ರೂ ಕಂದಾಯ 1 ರೂಪಾಯಿ ನಾವು ಕಟ್ಟಲ್ಲ. ಬರ್ಬೇಕು PDO ಬರ್ಬೇಕು ನಮಗಿಲ್ಲಿ, ನಮ್ಮ ಜನಸಾಮಾನ್ಯರಿಗೆ ಅಂತ ಹೇಳ್ತಾರೆ. JJM ಅವರಿಂದ ಸಮಸ್ಯೆ ಆಗ್ತಾಯಿದೆ ಸರ್. JJM ಅವರು ಕೆಲಸ ಮಾಡ್ತಾ ಇಲ್ಲ. JJM ಇಲ್ಲಿ ಏನಾಗಿದೆ, ನಮ್ಮದು ದೊಡ್ಡ ಟ್ಯಾಂಕಿಗೆ ನೀರು ಲೋಡ್ ಆಗೋದನ್ನ ರೇಸಿಂಗ್ ಪೈಪ್ನ ಪದೇ ಹೊಡೆದಾಕ್ತಾ ಇದ್ದಾರೆ. ನಾವು ರೆಡಿ ಮಾಡಿಸ್ತಾ ಇದ್ದೀವಿ ಪಂಚಾಯತಿ ಅವರು, ಅವ್ರು ಮತ್ತೆ ಬರ್ತಾರೆ, ಕೆಲಸ ಮಾಡ್ತಾರೆ, ಹೊಡೆದಾಕ್ತಾರೆ. ಅದು ಏನಾಗಿದೆ, ಹಳೆ ಪೈಪ್ಗಳು ಅದನ್ನು ಚೇಂಜ್ ಮಾಡೋಕೆ ಆಗ್ತಾಯಿಲ್ಲ ಸರ್. ಅದರಿಂದ ಸಮಸ್ಯೆ ಆಗ್ತದೆ. ಹಂಗಾಗಿ ಪಂಚಾಯತಿಯವರು ಬಾವಿಯಿಂದ ಕನೆಕ್ಷನ್ ಕೊಟ್ಟಿದ್ದೀವಿ ಸರ್ ಸದ್ಯಕ್ಕೆ. ನಮ್ಮದು ದೇವಸ್ಥಾನ ಬೀದಿಯಲ್ಲಿ ಇರೋದು, ದೇವಸ್ಥಾನ ಬೀದಿಯಲ್ಲಿ ಆಗಸ್ಟ್ ತಿಂಗಳಿಂದ ಎಲ್ಲ ಪ್ರತಿಯೊಂದು ಮನೆಗೂ ನೀರಿಗೆ ಆಗಿರ್ಬೋದು, ಓಡಾಡಕ್ಕೆ ಆಗಿರ್ಬೋದು, ಪ್ರತಿಯೊಂದು ತೊಂದರೆ ಆಗಿದೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ ಬರೋ ತನಕ ನಾವು ಸ್ಟ್ರೈಕ್ ಮಾಡ್ತೀವಿ, ಹೋರಾಟ ಮಾಡ್ತೀವಿ. ಮತ್ತೆ ಪಕ್ಕದ ಸ್ಕೂಲು ಕೂಡ ಇರೋದ್ರಿಂದ ಸ್ಕೂಲ್ ಮಕ್ಕಳು ಪ್ರತಿನಿತ್ಯ ಬಿದ್ದು ಎದ್ದು ಬರ್ತಾ ಇದ್ದಾರೆ. ಮೊನ್ನೆ ಒಬ್ಬರು ಟೀಚರ್ಸ್ ಅಂತಿದ್ದಾರೆ, ಯಾರಾದ್ರೂ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಯಾರು. ಮಿಷನ್ ಆಸ್ಪತ್ರೆಯಲ್ಲಿನ ಕುಂದುಕೊರತೆಗಳನ್ನು ಶೀಘ್ರವೇ ಸರಿಪಡಿಸಿಕೊಳ್ಳದಿದ್ದರೆ ಆಸ್ಪತ್ರೆಯ ಮೇಲೆ ಶಿಸ್ತು ಕ್ರಮ ಜರುಗಿಸಿ ಆಸ್ಪತ್ರೆಯನ್ನು ಮುಚ್ಚಿಸಬೇಕಾಗುತ್ತದೆ ಎಂದು ಹಾಸನ ತಾಲೂಕು ವೈದ್ಯಾಧಿಕಾರಿ ಡಾ ವಿಜಯ್ ಗೌರೂರ್ ತಿಳಿಸಿದ್ದಾರೆ. ವಿಬಿಸಿ ಟಿವಿಗೆ ಮಾಹಿತಿ ನೀಡಿದ ಅವರು, ಮಿಷನ್ ಆಸ್ಪತ್ರೆಯಲ್ಲಿನ ವ್ಯವಸ್ಥೆ ಕುರಿತು ನಮಗೆ ಬಂದ ದೂರಿನ ಮೇರೆಗೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ಮಾಡಿದ್ದೇವೆ. ಒಳಚರಂಡಿಯ ವ್ಯವಸ್ಥೆ, ಬಯೋಮೆಡಿಕಲ್ ವೇಸ್ಟೇಜ್ ಕುರಿತು ಇತರೆ ಅವ್ಯವಸ್ಥೆಗಳ ಆಗರವಾಗಿದೆ. ಸಾಕಷ್ಟು ಸಮಸ್ಯೆಗಳನ್ನು ಪರಿಹರಿಸದೆ ಆಸ್ಪತ್ರೆಯನ್ನು ನಡೆಸಿಕೊಂಡು ಹೋಗುತ್ತಿದ್ದಾರೆ. ನಾವು ಕಳೆದ ತಿಂಗಳೇ ಎಲ್ಲ ಖಾಸಗಿ ಆಸ್ಪತ್ರೆ ಹಾಗೂ ಕ್ಲಿನಿಕ್ಗಳಿಗೆ ಎಲ್ಲ ರೀತಿಯ ಗೈಡ್ಲೈನ್ ನೀಡಿ ನೋಟಿಸ್ ಕೂಡ ನೀಡಿದೆವು. ಇನ್ನು 15 ದಿನಗಳ ಕಾಲಾವಕಾಶ ನೀಡುತ್ತೇವೆ. ಅಷ್ಟರಲ್ಲಿ ಅವರು ಎಲ್ಲ ತೊಂದರೆಗಳನ್ನು ನಿವಾರಿಸಿಕೊಳ್ಳಬೇಕು. ಇಲ್ಲವಾದಲ್ಲಿ ಕೂಡಲೇ ಆಸ್ಪತ್ರೆಯನ್ನು ಸೀಸ್ ಮಾಡುತ್ತೇವೆ ಎಂದರು. ಡಾಕ್ಟರ್ ವಿಜಯ್ ಗುರೂರು, ಹಾಸನ ತಾಲೂಕು ವೈದ್ಯಾಧಿಕಾರಿಗಳು. ಈಗ ಹೋದ ತಿಂಗಳೇ ನಾವು ರೀಜನಲ್ ಕಮಿಷನರ್ ನೇತೃತ್ವದಲ್ಲಿ ಎಲ್ಲ ಪ್ರೈವೇಟ್ ನರ್ಸಿಂಗ್ ಹೋಮ್ಸು ಮತ್ತು ಪ್ರೈವೇಟ್ ಹಾಸ್ಪಿಟ್ಲ್, ಏನು 65 ಪ್ರೈವೇಟ್ ಹಾಸ್ಪಿಟಲ್ಸು, ನರ್ಸಿಂಗ್ ಹೋಮ್ಸ್ ಎಲ್ಲ ಇದ್ದಾವೆ, ಅವ್ರಿಗೆಲ್ಲ ಹೋಗಿ ಒಳಚರಂಡಿ ವ್ಯವಸ್ಥೆ ಸರಿಯಾಗಿರಬೇಕು, ಮತ್ತು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಸರಿ ಇರಬೇಕು, ಮತ್ತು ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸರಿ ಇರಬೇಕು, ಮತ್ತು ಈಗ ಅಗ್ನಿ ಸುರಕ್ಷತೆ ಬಗ್ಗೆ ಗೈಡ್ಲೈನ್ಸ್ಗಳು ಬಂದಿದ್ದಾವೆ, ಅದನ್ನು ಕೆಲವು ಹಾಸ್ಪಿಟ್ಲ್ಗಳು ಅಳವಡಿಸ್ಕೊಂಡಿಲ್ಲ. ಸೊ ಇದ್ರ ಬಗ್ಗೆ ಸುಮಾರು ನೋಟಿಸ್ಗಳು ಕೊಟ್ಟಿದ್ವಿ. ಇದ್ರ ಬಗ್ಗೆ ಮೇರಿ ಜೋಸೆಫ್ ಅವರು ಒಬ್ಬರು ಇದರಲ್ಲಿ ಸಾಮಾಜಿಕ ಹೋರಾಟಗಾರರು ಪ್ರೆಸ್ ಮೀಟಲ್ಲಿ ಮಾತಾಡಿದರು, ಈ ಮಿಷನ್ ಹಾಸ್ಪಿಟ್ಲು ಸರಿಯಾಗಿ ಇದನ್ನೆಲ್ಲ ಇದು ಮಾಡ್ಕೊಂಡಿಲ್ಲ ಅಂತ. ಅದಕ್ಕೆ ಇವತ್ತು ಭೇಟಿ ನೀಡಿ ಇವತ್ತು ಇನ್ನು 15 ದಿನದೊಳಗಡೆ ಅವರಿಗೆ ನೋಟಿಸ್ ಕೊಡ್ತೀವಿ, ಕಾಲಾವಕಾಶ ಕೊಡ್ತೀವಿ. ಇವನ್ನೆಲ್ಲ ಸರಿ ಮಾಡಿಸ್ಕೊಂಡು ಅವರು ವರದಿ ನಮಗೇನಾದರೂ ಕೊಡದೇ ಇದ್ದರೆ ಅವ್ರದ್ದು ಹಾಸ್ಪಿಟಲ್ನ ಕ್ಲೋಸ್ ಮಾಡಿಸ್ತೀವಿ. ಹಾಗೆ ಕೂಡ ಸುಮಾರು KPME. ಸೊ ಮೊನ್ನೆ ನಾವು ಒಂದು ಕುಂದುಕೊರತೆ ಸಮಿತಿಯಲ್ಲಿ ಮೀಟಿಂಗಲ್ಲಿ ಮೇರಿ ಜೋಸೆಫ್ ಅಂತ ಅಂದ್ಬಿಟ್ಟು ಸಮಾಜ ಕಾರ್ಯಕರ್ತರು ಅವರೀಗ CSI ಹಾಸ್ಪಿಟ್ಲ್ ಬಗ್ಗೆ ದೂರುಗಳು ನೀಡಿರ್ತಾರೆ. ಏನಂದರೆ ಒಂದು UGD ಪ್ರಾಬ್ಲಮ್ ಇದೆ, ಆಮೇಲೆ ಬಯೋ ವೇಸ್ಟ್ ಮ್ಯಾನೇಜ್ಮೆಂಟು ಸಮರ್ಪಕವಾಗಿ ಮಾಡ್ತಾಯಿಲ್ಲ ಅಂತ ಒಂದು ದೂರು. ಜೊತೆಗೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಂದ
ಪರ್ಮಿಷನ್ ತೊಗೊಂಡಿಲ್ಲ ಅಂತ ಒಂದು ದೂರುಗಳನ್ನ ಕೊಟ್ಟಿದ್ದಾರೆ. ಅದನ್ನು ನಾವು ನಿನ್ನೆ ಮೀಟಿಂಗಲ್ಲಿ ಡಿಸ್ಕಷನ್ ಮಾಡಿದಾಗ ಇವತ್ತು ನಾವು ಮತ್ತು ಈ ತಾಲೂಕು ವೈದ್ಯಾಧಿಕಾರಿಗಳ ವಿಜಯಪುರ ಜಂಟಿಯಲ್ಲಿ ಬಂದು ಇವತ್ತು ತಪಾಸಣೆ ನಡೆಸಿ ಇಲ್ಲಿ ಕುಂದುಕೊರತೆ ಬಗ್ಗೆ ನೋಡಿ ಅದನ್ನು ನಾವು ಒಂದು 7 ದಿವಸ ಟೈಮ್ ಸರ್ ಹೇಳ್ದಂಗೆ ಒಂದು 15 ಡೇಸ್ ಟೈಮ್ ಕೊಟ್ಟು ನೋಟಿಸ್ ಕೊಡ್ತೀವಿ. ಸಪೋಸ್ 15 ದಿವಸದ ಮೇಲೆ ಏನಾದರೂ ಅವರು ಕ್ರಮ ಕೈಗೊಳ್ಳಿಲ್ಲ ಅಂದರೆ ನಾವು KPM ಸರ ಅದೇನು ಮಾಡಬೇಕೋ ಅದಕ್ಕೆ ನಾವು ಆ್ಯಕ್ಷನ್ ತಗೊತೀವಿ. ನಟ ಯಶವರ ತಾಯಿಯ ಮನೆಯ ಪಕ್ಕದಲ್ಲಿರುವ ನಿವೇಶನ ಸಂಬಂಧಪಟ್ಟಂತೆ ಮೂಲ ದಾಖಲಾತಿಗಳು ನಮ್ಮ ಪರವಾಗಿದ್ದು ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣ ಮಾಡಲು ಸಿದ್ಧ ಎಂದು ಜಿಪಿಎ ಹಕ್ಕು ಹೊಂದಿರುವ ದೇವರಾಜು ಸ್ಪಷ್ಟಪಡಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಯಶವರ ತಾಯಿ ಮನೆ ಪಕ್ಕದಲ್ಲಿರುವ ನಿವೇಶನ 1965ರಿಂದಲೂ ಮೂಲ ಮಾಲೀಕರಾಗದ ಲಕ್ಷ್ಮಮ್ಮ ಅವರ ಹೆಸರಿನಲ್ಲಿದ್ದು ಅವರೇ ನನಗೆ ಜಿಪಿಎ ಬರೆದುಕೊಟ್ಟಿದ್ದಾರೆ. ಲಕ್ಷ್ಮಮ್ಮ ಅವರು ಕೆಲ ವರ್ಷಗಳ ಹಿಂದೆ ನನ್ನ ಹೆಸರಿಗೆ ಜಿಪಿಎ ಮಾಡಿದ್ದು ಇದಕ್ಕೆ ಲಕ್ಷ್ಮಮ್ಮ ಅವರ ಮಕ್ಕಳು ಸಹ ಸಹಿ ಮಾಡಿದ್ದಾರೆ. 2025 ನವೆಂಬರ್ 11ರಲ್ಲಿ ಕಾಂಪೌಂಡ್ ನಿರ್ಮಿಸದಂತೆ ನ್ಯಾಯಾಲಯದಿಂದ ತಡೆಯಾಜ್ಞೆ ತರಲಾಗಿತ್ತು. ಆದರೂ ಸಹ ಕಾಂಪೌಂಡ್ ನಿರ್ಮಿಸಿದ್ದರು. ಆದ್ದರಿಂದ ಕೆಲ ದಿನಗಳ ಹಿಂದೆ ನ್ಯಾಯಾಲಯದ ಆದೇಶದಂತೆ ಅಲ್ಲಿನ ಕಾಂಪೌಂಡ್ ತೆರವು ಮಾಡಲಾಗಿದೆ. ನಮ್ಮ ನಿವೇಶನದ ಪಕ್ಕದಲ್ಲಿರುವ ತೆರಿಗೆ ಇಲಾಖೆಯಲ್ಲಿ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ನಟರಾಜ್ ಅವರು ಯಶವರ ತಾಯಿಗೆ ಕುಮ್ಮಕ್ಕು ನೀಡುತ್ತಿದ್ದಾರೆ. ಇದರಿಂದಲೇ ಇಷ್ಟೆಲ್ಲ ಅವಾಂತರವಾಗಿದೆ. ಯಶವರ ತಾಯಿ ನಿರ್ಮಿಸಿರುವ ಮನೆಯೂ ಸಹ ಕಾಲುದಾರಿಯನ್ನು ಒತ್ತುವರಿ ಮಾಡಿ ನಿರ್ಮಿಸಲಾಗಿದೆ. ಈ ಬಗ್ಗೆ ಅಗತ್ಯ ದಾಖಲೆಗಳು ನಮ್ಮ ಬಳಿ ಇದೆ ಎಂದರಲ್ಲದೆ ಯಶವರ ತಾಯಿ ಬಳಿ ನಿವೇಶನಕ್ಕೆ ಸಂಬಂಧಪಟ್ಟಂತೆ ಕಾನೂನುಬದ್ಧವಾದ ದಾಖಲೆಗಳು ಇದ್ದರೆ ತೋರಿಸಲಿ. ಅದನ್ನು ಬಿಟ್ಟು ಇಲ್ಲಸಲ್ಲದ ಆರೋಪ ಮಾಡುತ್ತಾ ಪೊಲೀಸ್ ಠಾಣೆಗೆ ದೂರು ನೀಡುವುದು ಸರಿಯಲ್ಲ. ಬೇಕಿದ್ದರೆ ಧರ್ಮಸ್ಥಳದಲ್ಲಿಯೂ ಆಣೆ ಪ್ರಮಾಣ ಮಾಡಲು ಸಿದ್ಧ ಎಂದು ಸವಾಲು ಹಾಕಿದರು. ಹಾಸನದ ವಿದ್ಯಾನಗರದಲ್ಲಿ ಖ್ಯಾತ ಚಲನಚಿತ್ರ ನಟರಾದಂಥ ಯಶ್ ಅವರ ತಾಯಿ ಶ್ರೀಮತಿ ನಿರ್ಮಾಪಕಿ ಪುಷ್ಪಾ ಅವರ ನಿವೇಶನದ ಪಕ್ಕದಲ್ಲಿರ್ತಕ್ಕಂಥ ಜಾಗ ನಮ್ಮ ಜಾಗ ಆಗಿರುತ್ತದೆ. ಅದರ ಮೂಲ ದಾಖಲಾತಿಗಳೊಂದಿಗೆ ನಿಮ್ಮೊಂದಿಗೆ ನಾನು ಸ್ಪಷ್ಟನೆ ಕೊಡಲಿಕ್ಕೆ ಇಲ್ಲಿಗೆ ಬಂದಿದ್ದೇನೆ. ನಾನೀಗ ಅವರು ನಮಗೆ ಎಲ್ಲ ರೀತಿಯಲ್ಲೂ ನಾವು ನಮ್ಮದೇ ಅಂತ ಹೇಳ್ತಾ ಇದ್ದಾರಲ್ಲ, ಅದಕ್ಕೆ ಅವರಿಗೆ ಯಾರಿಂದ ಬಂತು, ಎಲ್ಲಿಂದ ಬಂತು, ನಮಗೆ ಎಲ್ಲಿಂದ ಬಂತು ಅನ್ನೋದಕ್ಕೆ ಇವತ್ತು ನಾನು ನಿಮ್ಮ ಮುಂದೆ ಮಾಧ್ಯಮದ ಮುಂದೆ ನಾನು ಹಾಗೂ ಪತ್ರಿಕೆಯ ಮುಂದೆ ಸ್ಪಷ್ಟನೆ ಕೊಡ್ತಾ ಇದ್ದೀನಿ. 1965ನೇ ಇಸ್ವಿನಲ್ಲಿ ಮೂಲ ಮಾಲೀಕರು ಕರಿಗೌಡ ಸಿದ್ದೇಗೌಡ ಎಂಬುವರು. ಕರಿಗೌಡ ಸಿದ್ದೇಗೌಡ ಎಂಬುವರು 1965ರಲ್ಲಿ 2 ಜನಕ್ಕೆ 5 ಗುಂಟೆ ಜಾಗವನ್ನು ಕ್ರಯವಾಗಿ ಮಾರಾಟವನ್ನು ಮಾಡ್ತಾರೆ. ಒಂದು ರಾಮಕೃಷ್ಣ ಬಿನ್ KT ಕೃಷ್ಣೇಗೌಡ ಅವರಿಗೆ, ಮತ್ತೊಂದು ನಮ್ಮ ಮಾಲೀಕರಾದಂಥ ಲಕ್ಷ್ಮಮ್ಮನವರಿಗೆ. ರಾಮಕೃಷ್ಣ ಅವರ ತಂದೆ ಬಿನ್ ಕೊಡ್ತೀವಿ ಸರ್, ಕೊಡ್ತೀವಿ. ಪತ್ರಿಕಾಗೋಷ್ಠಿಯಲ್ಲಿ ದಿಲೀಪ್ ಕುಮಾರ್, ಸುಶೀಲೇಗೌಡ, ಶೇಖರ್ ಹಾಜರಿದ್ದರು. ಆಲೂಗೆಡ್ಡೆ ಬೆಳೆಯನ್ನು ಪುನಃ ಉತ್ತೇಜಿಸುವ ಉದ್ದೇಶದಿಂದ ತೋಟಗಾರಿಕೆ ಇಲಾಖೆಯ ವತಿಯಿಂದ ಹಲವು ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದ್ದು ಇದೇ ಜನವರಿ 26 ಹಾಗೂ 27ರಂದು ಆಲೂಗೆಡ್ಡೆ ಮೇಳವನ್ನು ಆಯೋಜಿಸಲಾಗಿದೆ ಎಂದು ಸಂಸದ ಶ್ರೇಯಸ್ ಎಂ ಪಟೇಲ್ ತಿಳಿಸಿದರು. ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಆಲೂಗೆಡ್ಡೆ ಮೇಳ 2026 ಕುರಿತು ಪೋಸ್ಟರ್ ಬಿಡುಗಡೆಗೊಳಿಸಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿನ ಆಲೂಗೆಡ್ಡೆ ಬೆಳೆಯ ವಿಸ್ತೀರ್ಣ ಇತ್ತೀಚಿನ ವರ್ಷಗಳಲ್ಲಿ ಗಣನೀಯವಾಗಿ ಕಡಿಮೆಯಾಗುತ್ತಿದೆ. ಗೆಡ್ಡೆಗಳ ಕೊಳಿತ, ಮೊಳಕೆ ವೈಫಲ್ಯ, ಬೆಳೆ ಹಾನಿ, ಅಂಗಮಾರಿ ರೋಗ ಸೇರಿದಂತೆ ವಿವಿಧ ಸಮಸ್ಯೆಗಳ ಕಾರಣದಿಂದ ರೈತರು ಆಲೂಗೆಡ್ಡೆ ಬೆಳೆ ಬೆಳೆಯಲು ಹಿಂಜರಿಯುತ್ತಿರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ವಿವಿಧ ಸಂಘ ಸಂಸ್ಥೆಗಳು ಹಾಗೂ ಆಡಳಿತ ಇಲಾಖೆಗಳ ಸಹಯೋಗದಲ್ಲಿ ಆಲೂಗೆಡ್ಡೆ ಮೇಳ 2026 ಆಯೋಜಿಸಲಾಗುತ್ತಿದೆ. ಈ ಮೇಳದ ಪ್ರಮುಖ ಉದ್ದೇಶಗಳಲ್ಲಿ ಆಲೂಗೆಡ್ಡೆ ಬೆಳೆಯ ಹೊಸ ಹಾಗೂ ಸುಧಾರಿತ ತಳಿಗಳನ್ನು ರೈತರಿಗೆ ಪರಿಚಯಿಸುವುದು, ಬೆಳೆಯಲ್ಲಿ ಸಮಗ್ರ ಆರೈಕೆ, ರೋಗ ನಿರ್ವಹಣೆ ಮತ್ತು ಸುಧಾರಿತ ತಂತ್ರಜ್ಞಾನಗಳ ಕುರಿತು ಅರಿವು ಮೂಡಿಸುವುದು, ಆಲೂಗೆಡ್ಡೆ ಬೇಸಾಯದಲ್ಲಿ ಯಾಂತ್ರೀಕರಣದ ಬಳಕೆಯ ಮಹತ್ವವನ್ನು ರೈತರಿಗೆ ತಿಳಿಸುವುದು ಸೇರಿದೆ. ಅಲ್ಲದೆ ಆಲೂಗೆಡ್ಡೆ ಬೀಜ ಉತ್ಪಾದಿಸುವ ರೈತರು, ಸಂಸ್ಥೆಗಳು, ಸಂಶೋಧನಾ ಕೇಂದ್ರಗಳು ಮತ್ತು ರೈತರುಗಳ ನಡುವಿನ ಸಂಪರ್ಕವನ್ನು ಅಭಿವೃದ್ಧಿಪಡಿಸುವುದು, ನವೀನ ಕೃಷಿ ತಂತ್ರಜ್ಞಾನಗಳನ್ನು ರೈತರಿಗೆ ತಲುಪಿಸುವ ನಿಟ್ಟಿನಲ್ಲಿ FPOಗಳು ಹಾಗೂ ತಜ್ಞರ ನಡುವಿನ ಸಹಕಾರವನ್ನು ಬಲಪಡಿಸುವುದು ಮೇಳದ ಮುಖ್ಯ ಉದ್ದೇಶವಾಗಿದೆ ಎಂದು ಹೇಳಿದರು. ಮಾಧ್ಯಮ ಮಿತ್ರರಿಗೆ ನಮಸ್ಕರಿಸುತ್ತಾ, ಇವತ್ತು ಒಂದು ಐತಿಹಾಸಿಕವಂತಹ ರಾಜ್ಯ ಮಟ್ಟದ ಆಲೂಗೆಡ್ಡೆ ಮೇಳವನ್ನು ನಾವು ಇದೇ ತಿಂಗಳು 26ನೇ ತಾರೀಕು ಹಾಗೂ 27ನೇ ತಾರೀಕು ನಡೆಸಲು ತೀರ್ಮಾನಿಸಿದ್ದೇವೆ. ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಯಂತಹ ಲತಾ ಮೇಡಮ್ ಅವರಿದ್ದಾರೆ, ಮಾನ್ಯ CEO ಆದಂತಹ ಪೂರ್ಣಿಮಾ ಮೇಡಮ್ ಅವರಿದ್ದಾರೆ. ಇವತ್ತು ಇದು ರಾಜ್ಯ ಮಟ್ಟದ ಒಂದು ಮೇಳ ಇದು. ಯಾಕಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತಿರುವಂಗೆ ಹಾಸನ ಅಂತ ಹೇಳಿದ್ರೆ ಆಲೂಗೆಡ್ಡೆ ಬೆಳೆಗಾರರು ಸುಮಾರು 40ರಿಂದ 45 ಸಾವಿರ ಹೆಕ್ಟೇರ್ನಷ್ಟು ನಾವು ಮುಂಚೆ ಆಲೂಗೆಡ್ಡೆ ಬೆಳೀತಿದ್ವಿ. ಕ್ರಮೇಣ ಕ್ಷೀಣಿಸಿ ಈಗ ನಾವು ಹತ್ತತ್ರ 3ರಿಂದ 5 ಸಾವಿರ
ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದು ಕುಂಠಿತ ಆಗಿದೆ. ಅದು ಎಲ್ಲೋ ಆಲೂಗೆಡ್ಡೆ ಬೆಳೆ ಮರೀಚಿಕೆ ಆಗಿದೆ ಅಂತ ಎಲ್ಲೋ ಒಂದು ಆತಂಕದಲ್ಲಿ ಇವತ್ತು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್, ತೋಟಗಾರಿಕಾ ಇಲಾಖೆ ಹಾಗೂ ವರ್ತಕರ ಸಂಘ ಹಾಗೂ ವಿವಿಧ ಪ್ರಗತಿಪರ ಸಂಘಗಳು, ರೈತ ಸಂಘದವರೆಲ್ಲ ಸೇರಿ ನಾವು ರಾಜ್ಯ ಮಟ್ಟದ ಒಂದು ಆಲೂಗೆಡ್ಡೆ ಮೇಳವನ್ನು ಏರ್ಪಡಿಸಿದ್ದೀವಿ. ಅದರಲ್ಲಿ 26, 27ನೇ ತಾರೀಕಿನಂದು ಈ ಒಂದು ಮೇಳ ಇದ್ದು ಸುಮಾರು ಆ ಒಂದು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಕೆಎಸ್ ಲತಾ ಕುಮಾರಿ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿಆರ್ ಪೂರ್ಣಿಮಾ, ತೋಟಗಾರಿಕೆ ಇಲಾಖೆಯ ಅಧಿಕಾರಿ ಯೋಗೇಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಅಂಗನವಾಡಿಯಲ್ಲಿ ಕಳ್ಳತನ ಮಾಡುತ್ತಿದ್ದ ಖದೀಮನಿಗೆ ಬೇಲೂರು ಪೊಲೀಸರು ಎಡೆಮುರಿ ಕಟ್ಟಿದ್ದಾರೆ. ಕಳೆದ ಅಕ್ಟೋಬರ್ ತಿಂಗಳಿನಲ್ಲಿ ಪಟ್ಟಣ ವ್ಯಾಪ್ತಿಯ ಲಿಂಗಾಪುರ ಗ್ರಾಮದ ಅಂಗನವಾಡಿ ಕೇಂದ್ರ ಹಾಗೂ ಶಾಲೆಯ ಬಾಗಿಲನ್ನು ಒಡೆದು ಖದೀಮರು ಸ್ಮಾರ್ಟ್ ಟಿವಿ, ಗ್ಯಾಸ್ ಸಿಲಿಂಡರ್, ದಿನಸಿ ಪದಾರ್ಥಗಳು ಸೇರಿದಂತೆ ಇನ್ನಿತರ ಬೆಲೆ ಬಾಳುವ ವಸ್ತುಗಳನ್ನು ದೋಚಿ ಪರಾರಿಯಾಗಿದ್ದರು. ಅಲ್ಲದೆ ಪಟ್ಟಣದ ಇನ್ನೂ ಹಲವೆಡೆ ಇಂತಹ ಪ್ರಕರಣಗಳು ಮರುಕಳಿಸುತ್ತಿದ್ದಂತೆ ಎಚ್ಚೆತ್ತ ಪೊಲೀಸ್ ಇಲಾಖೆ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕಾರ್ಯ ಚುರುಕುಗೊಳಿಸಿದರು. ಇದೀಗ ಅರೆಹಳ್ಳಿ ಪೊಲೀಸರು ಖದೀಮನೋರ್ವನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದು, ಪೊಲೀಸರ ಕಾರ್ಯಕ್ಕೆ ಸ್ಥಳೀಯರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ. ಮಂಗಳವಾರ ಆರೋಪಿಯನ್ನು ಸ್ಥಳಕ್ಕೆ ಮಹಜರ್ಗಾಗಿ ಕರೆದುಕೊಂಡು ಬಂದಾಗ ಆತನು ಪಕ್ಕದ ಊರಿನವನಾಗಿದ್ದು, ವಿಷಯ ತಿಳಿದ ಶಿಕ್ಷಕರು ಹಾಗೂ ಸ್ಥಳೀಯರು ದಂಗಾಗಿದ್ದಾರೆ. ಸದ್ಯ ಆರೋಪಿಯು ದೋಚಿದ್ದ ವಸ್ತುಗಳನ್ನು ತನ್ನ ಮನೆಯಲ್ಲಿ ಶೇಖರಿಸಿಟ್ಟಿದ್ದು, ಪೊಲೀಸರು ಜಪ್ತಿ ಮಾಡಿ ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಪೊಲೀಸರು ಬಂಧಿಸಿರುವ ಆರೋಪಿಯನ್ನ ಕಡೆಗರ್ಜೆ ಗ್ರಾಮದ ಸುಮಾರು 24 ವರ್ಷದ ಸೂರ್ಯ ಎಂದು ಗುರುತಿಸಲಾಗಿದ್ದು, ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿ ತನಿಖೆಯನ್ನು ಮುಂದುವರೆಸಿದ್ದಾರೆ. ವೆನೆಜುವೆಲಾ ದೇಶದ ಮೇಲೆ ಸಾಮ್ರಾಜ್ಯಶಾಹಿ ಅಮೆರಿಕ ನಡೆಸಿರುವ ದಾಳಿ ಅಂತಾರಾಷ್ಟ್ರೀಯ ನೀತಿಗಳಿಗೆ ವಿರುದ್ಧವಾದುದು ಎಂದು ಖಂಡಿಸಿ ನಗರದ ಮಹಾವೀರ ವೃತ್ತದಲ್ಲಿ ಸಿಪಿಐಎಂನಿಂದ ಪ್ರತಿಭಟನೆ ನಡೆಸಲಾಯಿತು. ಸಂಘಟನೆ ಜಿಲ್ಲಾ ಕಾರ್ಯದರ್ಶಿ ಎಚ್ಆರ್ ನವೀನ್ ಕುಮಾರ್ ಮಾತನಾಡಿ, ವೆನೆಜುವೆಲಾ ದೇಶದ ಮೇಲೆ ಅಮೆರಿಕದ ದಾಳಿ ಖಂಡಿಸಿ ವೆನೆಜುವೆಲಾದ ಅಧ್ಯಕ್ಷ ನಿಕೋಲಸ್ ಮಡುರೋ ಮತ್ತು ಅವರ ಪತ್ನಿ ಬಿಡುಗಡೆಗೆ ಆಗ್ರಹಿಸಿದರು. ಪ್ರಜಾಪ್ರಭುತ್ವದ ಪಾಠ ಹೇಳುವ ಅಮೆರಿಕ ತಾನೇ ಸರ್ವಾಧಿಕಾರಿಯಾಗಿ ವರ್ತಿಸುತ್ತಿದೆ. ಸ್ವತಂತ್ರ ಹಾಗೂ ಸಾರ್ವಭೌಮ ರಾಷ್ಟ್ರವಾದ ವೆನೆಜುವೆಲಾದ ಮೇಲೆ ಏಕಾಏಕಿ ನುಗ್ಗಿ ಬಾಂಬ್ ದಾಳಿ ನಡೆಸಿ ನೂರಾರು ಜನರನ್ನು ಹತ್ಯೆ ಮಾಡಿರುವುದು ಹಾಗೂ ಅಧ್ಯಕ್ಷರನ್ನು ಅಪಹರಿಸಿರುವುದು ಅತ್ಯಂತ ಖಂಡನೀಯ ಎಂದು ಅವರು ಹೇಳಿದರು. ವೆನೆಜುವೆಲಾದ ತೈಲ ಮತ್ತು ಖನಿಜ ಸಂಪತ್ತನ್ನು ತನ್ನ ವಶಕ್ಕೆ ಪಡೆಯುವ ಉದ್ದೇಶದಿಂದಲೇ ಅಮೆರಿಕ ಈ ದಾಳಿಗೆ ಮುಂದಾಗಿದೆ. ಅಮೆರಿಕದ ಬಂಡವಾಳಶಾಹಿ ವ್ಯವಸ್ಥೆ ಬಿಕ್ಕಟ್ಟಿಗೆ ಸಿಲುಕಿದ್ದು, ಅದರಿಂದ ಹೊರಬರಲು ಟ್ರಂಪ್ ನೇತೃತ್ವದಲ್ಲಿ ಇಂತಹ ಆಕ್ರಮಣಕಾರಿ ನೀತಿಗಳನ್ನು ಅನುಸರಿಸಲಾಗುತ್ತಿದೆ. ಇದು ಜಾಗತಿಕ ಶಾಂತಿಗೆ ಗಂಭೀರ ಅಪಾಯ ಉಂಟು ಮಾಡುವಂಥದ್ದು. ಸಮಾಜವಾದಿ ನಿಲುವು ಹೊಂದಿರುವ ವೆನೆಜುವೆಲಾ ಹಾಗೂ ಕ್ಯೂಬಾ ದೇಶಗಳ ವಿರುದ್ಧ ಸುಳ್ಳು ಆರೋಪಗಳನ್ನು ಮಾಡಿ ಆರ್ಥಿಕ ದಿಗ್ಬಂಧನ ಹೇರಲಾಗುತ್ತಿದೆ ಎಂದು ದೂರಿದರು. ಪ್ರತಿಭಟನೆಯಲ್ಲಿ ಕೆಂಪು ಬಾವುಟಗಳನ್ನು ಹಿಡಿದ ಕಾರ್ಯಕರ್ತರು ಅಮೆರಿಕದ ಸಾಮ್ರಾಜ್ಯಶಾಹಿ ನೀತಿಗಳ ವಿರುದ್ಧ ಘೋಷಣೆ ಕೂಗಿದರು. ಸಾಮ್ರಾಜ್ಯಶಾಹಿ ಅಮೆರಿಕ ಮತ್ತು ಅಮೆರಿಕದ ಅಧ್ಯಕ್ಷ ಟ್ರಂಪ್ನ ಅತ್ಯಂತ ಹೀನವಾಗಿರ್ತಕ್ಕಂಥ ದುರಾಡಳಿತದಿಂದಾಗಿ ಮತ್ತು ವೆನೆಜುವೆಲಾದ ತೈಲ ಸಂಪತ್ತನ್ನು, ಕಚ್ಚಾ ತೈಲ ಸಂಪತ್ತನ್ನು, ಖನಿಜ ಸಂಪತ್ತನ್ನು ತನ್ನದಾಗಿಸ್ಕೊಳ್ಬೇಕು ಅಂತಕ್ಕಂಥ ಲಾಭದ ಉದ್ದೇಶದಿಂದ ಇವತ್ತು ವೆನೆಜುವೆಲಾದ ಅಧ್ಯಕ್ಷ ಮತ್ತು ಆತನ ಹೆಂಡತಿಯನ್ನು ಏಕಾಏಕಿಯಾಗಿ ಕಿಡ್ನ್ಯಾಪ್ ಮಾಡೋದ್ರ ಮೂಲಕ ಇವತ್ತು ಗೊತ್ತಿಲ್ಲದೆ ಇರತಕ್ಕಂಥ ಸ್ಥಳಕ್ಕೆ ತಗೊಂಡೋಗಿಟ್ಟಿದ್ದಾರೆ. ಇದು ಅಂತಾರಾಷ್ಟ್ರೀಯ ನೀತಿಗೆ ಮತ್ತು ಅಂತಾರಾಷ್ಟ್ರೀಯ ಒಪ್ಪಂದಕ್ಕೆ ಒಂದು ಸಾರ್ವಭೌಮವಾಗಿರ್ತಕ್ಕಂಥ ಜನತೆ ಚುನಾವಣೆಯ ಮೂಲಕ ಆಯ್ಕೆ ಮಾಡಿರ್ತಕ್ಕಂಥ ಒಂದು ದೇಶದ ಅಧ್ಯಕ್ಷನನ್ನು ಈಗ ಏಕಾಏಕಿ ಹೊತ್ಕೊಂಡು ಹೋಗ್ತಕ್ಕಂಥದ್ದು ಅತ್ಯಂತ ಅನ್ಯಾಯ. ಇದರ ವಿರುದ್ಧ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷ ಸಿಪಿಐಎಂ ಹಾಸನದಲ್ಲಿ ಪ್ರತಿಭಟನೆಯನ್ನು ನಡೆಸ್ತಾ ಇದೆ. ನಾವು ಈ ಮೂಲಕ ಒತ್ತಾಯ ಮಾಡೋದು, ಅಮೆರಿಕ ಈ ನೀತಿಯನ್ನು ಕೈ ಬಿಡಬೇಕು, ಅಂತಾರಾಷ್ಟ್ರೀಯ ನೀತಿಗಳಿಗೆ ಅದು ತಲೆಬಾಗಬೇಕು, ದೊಡ್ಡಣ್ಣನ ಥರ ವರ್ತಿಸೋದನ್ನು ಬಿಟ್ಟು ಇವತ್ತು ವೆನೆಜುವೆಲಾದ ಅಧ್ಯಕ್ಷನ ಮತ್ತು ಆತನ ಹೆಂಡತಿಯನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ಈ ಮೂಲಕ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಪಕ್ಷದ ಸ್ಥಳೀಯ ಸಮಿತಿ ಕಾರ್ಯದರ್ಶಿ ಎಂಜಿ ಪೃಥ್ವಿ, ಜಿಲ್ಲಾ ಸಮಿತಿ ಸದಸ್ಯರಾದ ಜಿಪಿ ಸತ್ಯನಾರಾಯಣ, ಅರವಿಂದ್, ಜನಪರ ಸಂಘಟನೆಗಳ ಮುಖಂಡರಾದ ರಾಜಶೇಖರ ಹುಲಿಕಲ್, ರಾಜಗುರು ಇತರರು ಭಾಗವಹಿಸಿದರು. ಬೇಲೂರು ತಾಲೂಕು ಸವಿತಾ ಸಮಾಜ ಸಹಕಾರ ಸಂಘದ ನೂತನ ಕಚೇರಿಯನ್ನು ಸರಳ ಮತ್ತು ಅರ್ಥಪೂರ್ಣವಾಗಿ ನಡೆಸಲಾಯಿತು. ಬೇಲೂರು ಪಟ್ಟಣದ ಪಂಪ್ ಹೌಸ್ ಬೀದಿಯಲ್ಲಿ ಶುಭಾರಂಭಗೊಳಿಸಿ ಸವಿತಾ ಸಮಾಜದ ಸಹಕಾರ ಸಂಘದ ಅಧ್ಯಕ್ಷ ನರಸಿಂಹಮೂರ್ತಿ ಮಾತನಾಡಿ, ಸಮಾಜದ ಅಭಿವೃದ್ಧಿ ಹಾಗೂ ಸದಸ್ಯರಿಗೆ ಉತ್ತಮ ಸೇವೆ ನೀಡುವ ಉದ್ದೇಶದಿಂದ ನೂತನ ಕಚೇರಿ ಸ್ಥಾಪಿಸಲಾಗಿದ್ದು, ಸವಿತಾ ಸಮಾಜದ ಅಭಿವೃದ್ಧಿಗೆ ಸಹಕಾರ ಸಂಘಗಳು ಮಹತ್ವದ ಪಾತ್ರ ವಹಿಸುತ್ತವೆ. ಸರ್ಕಾರದ ಸೌಲಭ್ಯಗಳು ಸಮರ್ಪಕವಾಗಿ ತಲುಪಬೇಕಾದರೆ ಸಂಘಟನೆ ಬಲವಾಗಿರಬೇಕು. ಈ ನಿಟ್ಟಿನಲ್ಲಿ ಬೇಲೂರು ತಾಲೂಕು ಸವಿತಾ ಸಮಾಜ ಸಹಕಾರ ಸಂಘ ಸ್ಥಾಪಿಸಿರುವುದು ಶ್ಲಾಘನೀಯ ಹೆಜ್ಜೆಯಾಗಿದೆ. ನೂತನ ಕಚೇರಿ ಉದ್ಘಾಟನೆಯೊಂದಿಗೆ ಸಂಘದ ಕಾರ್ಯಚಟುವಟಿಕೆಗಳಿಗೆ ಮತ್ತಷ್ಟು ವೇಗ ಸಿಗಲಿದೆ. ಸಮುದಾಯದ ಶೈಕ್ಷಣಿಕ, ಆರ್ಥಿಕ ಹಾಗೂ ಸಾಮಾಜಿಕ ಪ್ರಗತಿಗಾಗಿ ಇಂತಹ ಸಂಘಟನೆಗಳು ಅಗತ್ಯವಿದ್ದು, ಸರ್ಕಾರದ ವಿವಿಧ ಯೋಜನೆಗಳ ಲಾಭವನ್ನು ಸಮಾಜದ ಪ್ರತಿಯೊಬ್ಬ ಸದಸ್ಯನಿಗೂ ತಲುಪಿಸುವ ಜವಾಬ್ದಾರಿ ಸಂಘದ ಮೇಲಿದೆ. ಸವಿತಾ ಸಮಾಜ ಒಗ್ಗಟ್ಟಾಗಿ ಮುಂದೆ ಬಂದರೆ ಇನ್ನಷ್ಟು ಸೌಲಭ್ಯಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು. ಬಹಳ ವಿಚಾರವಾಗಿ ನಾವೇನು ಹೇಳಬೇಕು ಅಂದರೆ, ಸಮುದಾಯದ ಬೆಳವಣಿಗೆಗೆ ಸಾಕಷ್ಟು ನಮಗೆ ಇದು ಪ್ರೇರಣೆ ಬೇಕಾಯಿತು. ಯಾಕೆಂದರೆ ತಾಲೂಕಿನಲ್ಲಿ ಸುಮಾರು ಒಂದು 2000 ಜನಸಂಖ್ಯೆ ಇದ್ವಿ. ನಾವೊಂದು ಅಭಿವೃದ್ಧಿ ಮಾಡಬೇಕು. ಯಾಕೆಂದರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ನಮಗೆ ಸಾಲ ತಗೊಳ್ಳೋಕ್ಕೆ ಆಗಲಿ ಕೊಡೋಕ್ಕೆ ಆಗಲಿ ನಮಗೆ ಆಗ್ತಾ ಇರಲಿಲ್ಲ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಹಿರಿಯರ ಮಾರ್ಗದರ್ಶನದಲ್ಲಿ ನಾವು ಈ ಒಂದು ಸಹಕಾರ ಸಂಘನ ಸ್ಥಾಪನೆ ಮಾಡಿದ್ವಿ.
ಅದು ಮುನ್ನುಡಿಯಾಗಿ ಇನ್ನು ಮುಂದೆ ಇನ್ನೂ ದೊಡ್ಡ ಮಟ್ಟದಲ್ಲಿ ತಗೊಂಡು ಹೋಗ್ಬೇಕು ಅನ್ನೋದು ಒಂದು ಹೆಬ್ಬಯಕೆ ಇದೆ. ಹಾಗೆ ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಸನ್ಮಾನ್ಯ ಸಮಾಜ ಸೇವಕರಾದಂಥ BM ಸಂತೋಷ್ ಅವರಿಗೆ ನಾನು ಆತ್ಮೀಯವಾದ ಸ್ವಾಗತವನ್ನು ನಾನು ಕೋರ್ತೀನಿ. ಜಿಲ್ಲಾ ವಾಲ್ಮೀಕಿ ಸಂಘದ ಅಧ್ಯಕ್ಷ ಮಧು ನಾಯಕ್ ಮಾತನಾಡಿ, ಸವಿತಾ ಸಮಾಜದ ಸಹಕಾರ ಸಂಘ ಸ್ಥಾಪನೆಯು ಸಮುದಾಯದ ಅಭಿವೃದ್ಧಿಗೆ ಬಲವಾದ ವೇದಿಕೆಯಾಗಲಿದೆ. ಸಂಘಟನೆಯ ಮೂಲಕ ಮಾತ್ರ ಸಮಾಜದ ಆರ್ಥಿಕ ಹಾಗೂ ಸಾಮಾಜಿಕ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಸಾಧ್ಯ. ನೂತನ ಕಚೇರಿ ಆರಂಭವಾಗಿರುವುದು ಸಮಾಜದ ಬೆಳವಣಿಗೆಯಲ್ಲಿ ಮಹತ್ವದ ಹಂತವಾಗಿದ್ದು, ಇದರಿಂದ ಸದಸ್ಯರಿಗೆ ನೇರವಾಗಿ ಸೇವೆಗಳು ತಲುಪಲಿದೆ. ಎಲ್ಲ ಸಮಾಜಗಳು ಸಂಘಟಿತರಾಗಿ ತಮ್ಮ ಹಕ್ಕುಗಳು ಮತ್ತು ಸೌಲಭ್ಯಗಳಿಗಾಗಿ ಸರ್ಕಾರದ ಗಮನ ಸೆಳೆಯಬೇಕು. ಸಹಕಾರ ಸಂಘಗಳು ಸ್ವಾವಲಂಬನೆಗೆ ದಾರಿ ಮಾಡಿಕೊಡುತ್ತವೆ. ಸವಿತಾ ಸಮಾಜದ ಈ ಪ್ರಯತ್ನಕ್ಕೆ ವಾಲ್ಮೀಕಿ ಸಮಾಜದ ಪರವಾಗಿ ಸಂಪೂರ್ಣ ಬೆಂಬಲವಿದ್ದು, ಮುಂದಿನ ದಿನಗಳಲ್ಲಿ ಪರಸ್ಪರ ಸಹಕಾರದಿಂದ ಸಮಾಜದ ಅಭಿವೃದ್ಧಿಗೆ ಕೈಜೋಡಿಸಲಾಗುವುದು ಎಂದು ಹೇಳಿದರು. ಸವಿತಾ ಸಮಾಜದವರು ತುಂಬ ವಿಜೃಂಭಣೆಯಿಂದ ಸೊಸೈಟಿನ ಓಪನ್ ಮಾಡ್ತಾ ಇದ್ದಾರೆ. ಈ ಸೊಸೈಟಿ ಉನ್ನತವಾಗಿ ಬೆಳೆದು ಎಲ್ಲರಿಗೂ ಸಹ ನೆರವು ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಒಂದು ಸೊಸೈಟಿ ಕಟ್ಟಿ ಬೆಳೆಸೋದು ಅಷ್ಟು ಸಣ್ಣ ವಿಷಯ ಏನಲ್ಲ, ಅದು ಬಹಳ ದೊಡ್ಡ ವಿಷಯ ಅದು. ಯಾಕೆಂದರೆ ಇವತ್ತು ಸೊಸೈಟಿನ ಯಾರು ಬೇಕಾದ್ರೂ ಮಾಡ್ಬೋದು, ಮಾಡಿ ಎಷ್ಟೋ ಸೊಸೈಟಿಗಳು ಹಾಳಾಗಿರೋದು ಇದ್ದಾವೆ. ಆದರೆ ಅದು ಉದಾಹರಣೆಗೆ ಸವಿತಾ ಸಮಾಜದಲ್ಲಿ ಆಗ್ಬೋದು. ಅಲ್ಪಸಂಖ್ಯಾತರ ಇದ್ದು ತಾಲೂಕೊಳಗಡೆನೆ ಬೃಹತ್ ಮಟ್ಟವಾಗಿ ಬೆಳೆಸಿ ಎಲ್ಲರಿಗೂ ನೆರವಾಗಿ ಅವರು ಸಮಾಜಕ್ಕೆ ಒಂದು ಕೊಡುಗೆ ಕೊಡಲಿ ಅಂತೇಳಿ. ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಸುಮಿತ್ರಾ, ಕಾಂಗ್ರೆಸ್ ಮುಖಂಡ BM ಸಂತೋಷ್, ಉಪಾಧ್ಯಕ್ಷ ವಸಂತ್, ನಿರ್ದೇಶಕರಾದ ಮೋಹನ್, ಚಂದ್ರು, ರವಿ ಇತರರು ಹಾಜರಿದ್ದರು. ಅಂಗೈಯಲ್ಲಿ ಡಿಜಿಟಲ್ ತಂತ್ರಜ್ಞಾನ ಬಳಸಿ ಇ ಸ್ಟ್ಯಾಂಪಿಂಗ್ ವ್ಯವಸ್ಥೆಯನ್ನು ಅನುಷ್ಠಾನಗೊಳಿಸಿರುವುದು ಸರ್ಕಾರಿ ಸೇವೆಗಳಲ್ಲಿನ ಮಹತ್ವದ ಸುಧಾರಣೆಯಾಗಿದೆ ಎಂದು ಜಿಲ್ಲಾ ಸಬ್ ರಿಜಿಸ್ಟ್ರಾರ್ ಕಚೇರಿಯ ಅಧಿಕಾರಿ ಹರೀಶ್ ಮಾಹಿತಿ ನೀಡಿದರು. ಬೇಲೂರು ತಾಲೂಕು ಸಭಾಂಗಣದಲ್ಲಿ ನಡೆದ ಇ ಸ್ಟ್ಯಾಂಪಿಂಗ್ ತರಬೇತಿ ಶಿಬಿರದಲ್ಲಿ ಮಾತನಾಡಿದ ಅವರು, ಇ ಸ್ಟ್ಯಾಂಪಿಂಗ್ ಮೂಲಕ ನಕಲಿ ಸ್ಟ್ಯಾಂಪ್ ಪೇಪರ್ಗಳ ಬಳಕೆಗೆ ಸಂಪೂರ್ಣ ತಡೆ ಬೀಳುತ್ತದೆ. ದಾಖಲೆ ನೋಂದಣಿ, ಪ್ರಮಾಣ ಪತ್ರ, ಒಪ್ಪಂದ ಪತ್ರ, ಅಫಿಡವಿಟ್ ಸೇರಿದಂತೆ ವಿವಿಧ ಕಾನೂನು ಹಾಗೂ ಸರ್ಕಾರಿ ವ್ಯವಹಾರಗಳಿಗೆ ಅಗತ್ಯ ಇರುವ ಸ್ಟ್ಯಾಂಪ್ ಶುಲ್ಕವನ್ನು ಆನ್ಲೈನ್ನಲ್ಲಿ ಪಾವತಿಸಬಹುದಾಗಿದೆ. ಪಾವತಿಯ ಬಳಿಕ ಯೂನಿಕ್ ಐಡಿಯನ್ನು ಹೊಂದಿರುವ ಈ ಸ್ಟ್ಯಾಂಪ್ ಪ್ರಮಾಣ ಪತ್ರವನ್ನು ಮುದ್ರಿಸಿಕೊಂಡು ಬಳಸಬಹುದು. ಈ ವ್ಯವಸ್ಥೆಯಿಂದ ಸಾರ್ವಜನಿಕರು ಬ್ಯಾಂಕ್ ಅಥವಾ ಸ್ಟ್ಯಾಂಪ್ ವಿಕ್ರೇತರಿಂದ ಸ್ಟ್ಯಾಂಪ್ ಪೇಪರ್ ಖರೀದಿಸುವ ಸಾಲಿನಲ್ಲಿ ನಿಲ್ಲಬೇಕಾದ ಅವಶ್ಯಕತೆ ಇಲ್ಲ. ಯಾವುದೇ ಸಮಯದಲ್ಲೂ ಎಲ್ಲಿಂದಲಾದರೂ ಸೇವೆ ಪಡೆಯಲು ಸಾಧ್ಯವಾಗುತ್ತದೆ. ಜೊತೆಗೆ ದಾಖಲೆಗಳ ಸುರಕ್ಷತೆ, ಪಾರದರ್ಶಕತೆ ಹಾಗೂ ಸರ್ಕಾರದ ಆದಾಯ ಸಂಗ್ರಹದಲ್ಲಿ ನಿಖರತೆ ಹೆಚ್ಚುತ್ತದೆ ಎಂದರು. ಸೆಲೆಕ್ಟ್ ಮಾಡಬೇಕು. ಇದರಲ್ಲಿ ಡಿಜಿಟಲ್ ಇ ಸ್ಟ್ಯಾಂಪ್ ವಿಭಾಗವನ್ನು ಆಯ್ಕೆ ಮಾಡಬೇಕು. ಡಿಜಿಟಲ್ ಇ ಸ್ಟ್ಯಾಂಪ್ಗೆ ಸಂಬಂಧಿಸಿದ ಪ್ರಮುಖ ಅಂಶಗಳನ್ನು ನೀಡಿದ್ದು, ನೋಂದಣಿ ಕಡ್ಡಾಯವಲ್ಲದ ದಸ್ತಾವೇಜುಗಳಿಗೆ ಡಿಜಿಟಲ್ ಇ ಸ್ಟ್ಯಾಂಪ್ ನೀಡಲಾಗಿರುತ್ತದೆ. ಅಂದರೆ ಓನ್ಲಿ ಫಾರ್ ನಾನ್ ಕಂಪಲ್ಸರಿ ರಿಜಿಸ್ಟರ್ಡ್ ಡಾಕ್ಯುಮೆಂಟ್ಸ್, ಆಧಾರ್ ಆಧಾರಿತ ಇ-ಸೈನ್, ಪೇಮೆಂಟ್ಗೆ ಸಂಬಂಧಿಸಿದ ಎಲ್ಲ ಅಂಶಗಳನ್ನು ತಿಳಿದ ನಂತರ ಕಂಟಿನ್ಯೂ ಕ್ಲಿಕ್ ಮಾಡಬೇಕು. ಆರ್ಟಿಕಲ್ ಸಬ್ ಆರ್ಟಿಕಲ್ನಲ್ಲಿ ನೇಚರ್ ಆಫ್ ಡಾಕ್ಯುಮೆಂಟ್, ನಂತರ ಡಾಕ್ಯುಮೆಂಟ್ಗೆ ಸಂಬಂಧಿಸಿದ ಸಬ್ ಆರ್ಟಿಕಲ್ ಸೆಲೆಕ್ಟ್ ಮಾಡಬೇಕು. ಕಂಟಿನ್ಯೂ ಕ್ಲಿಕ್ ಮಾಡಬೇಕು. ನಂತರ ಸೇವ್ ಅಂಡ್ ಕಂಟಿನ್ಯೂ ಕ್ಲಿಕ್ ಮಾಡಬೇಕು. ಪಾರ್ಟಿ ಡೀಟೇಲ್ಸ್ನಲ್ಲಿ ಮೊದಲಿಗೆ ಇಂಡಿವಿಜುವಲ್ ಆರ್ ಆರ್ಗನೈಸೇಷನ್ ಅಂತ ಇರುತ್ತದೆ. ಯಾವುದು ಸೂಕ್ತವೋ ಅದನ್ನು ಆಯ್ಕೆ ಮಾಡಿಕೊಳ್ಬೇಕು. ಕ್ಲೈಮೆಂಟ್ ಆರ್ ಎಕ್ಸಿಕ್ಯೂಟಿವ್ ಸೂಕ್ತವಾದನ್ನು ಆಯ್ಕೆ ಮಾಡಿ. ಈ ಸಂದರ್ಭದಲ್ಲಿ ಉಪನೋಂದಣಾಧಿಕಾರಿ ಭಗೀರಥ, ಪ್ರವೀಣ್ ಕುಮಾರ್, ಶಶಿಕುಮಾರ್, ಗಿರೀಶ್, ಅಶ್ವಿನ್ ಸೇರಿದಂತೆ ಇತರರು ಹಾಜರಿದ್ದರು. ಜಿಲ್ಲಾ ಕಿಸಾನ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರು ಹಾಗೂ ಪ್ರಬಲ ಮುಖಂಡರಾದ ದಿವಾಕರ್ ಗೌಡ ಅವರ ಜನ್ಮದಿನದ ಅಂಗವಾಗಿ ಹಳ್ಳಿ ಮೈಸೂರು ಗ್ರಾಮದ ಸರ್ಕಲ್ನಲ್ಲಿ ಕೇಕ್ ಕತ್ತರಿಸುವ ಮೂಲಕ ಆಚರಿಸಲಾಯಿತು. ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ಸೇರಿ ಅದ್ದೂರಿಯಾಗಿ ಪಟಾಕಿ ಸಿಡಿಸುವ ಮೂಲಕ ಆಚರಿಸಿದರು. ಇನ್ನು ಇದೇ ವೇಳೆ ಜಿಲ್ಲಾ ಕಾಂಗ್ರೆಸ್ ಕಿಸಾನ್ ಘಟಕದ ಜಿಲ್ಲಾಧ್ಯಕ್ಷ ದಿವಾಕರ್ ಗೌಡ ಮಾತನಾಡಿ, ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ಸೇರಿ ಅತ್ಯಂತ ಸಂಭ್ರಮದಿಂದ ಆಚರಿಸುತ್ತಿದ್ದು ಇದು ಮತ್ತಷ್ಟು ಶಕ್ತಿ ಹೆಚ್ಚಿದೆ. ಮುಂದಿನ ದಿನಗಳಲ್ಲಿ ಕಾರ್ಯಕರ್ತರು ಪಕ್ಷ ಸಂಘಟನೆಗೆ ಇನ್ನಷ್ಟು ಹೆಚ್ಚಿನ ಶಕ್ತಿ ತುಂಬಬೇಕು ಎಂದರು. ಇನ್ನು ಇದೇ ಸಂದರ್ಭದಲ್ಲಿ ದೊಡ್ಡಹಳ್ಳಿ ಯೋಗಣ್ಣ, ಹಳ್ಳಿ ಮೈಸೂರು TCH ರಾಜಗೌಡರು, ಅಡಿಕೆ ದೇವರಾಜು, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಲೋಕೇಶ್, ಭರತ್ ಸೇರಿದಂತೆ ಇತರರು ಹಾಜರಿದ್ದರು. ಸಮಾಜದ ಕೆಲಸಕ್ಕೆ ನಿಸ್ವಾರ್ಥದಿಂದ ಸೇವೆ ಮಾಡಿದಾಗ ಅಭಿವೃದ್ಧಿಯಾಗಲು ಸಾಧ್ಯವಾಗುತ್ತದೆ ಎಂದು ಕರ್ನಾಟಕ ತುಮಕೂರು ಜಿಲ್ಲಾ ಮಾದರ ಮಹಾಸಭಾ ಅಧ್ಯಕ್ಷ ಬಾಹೇಜ್ ಹುಚ್ಚಯ್ಯ ತಿಳಿಸಿದರು. ಗುಬ್ಬಿಪಟ್ಟಣ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಕರ್ನಾಟಕ ಮಾದರ ಮಹಾಸಭಾದ ತಾಲೂಕು ಘಟಕದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು, ನಾವುಗಳು ಶೈಕ್ಷಣಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ ಬಲಿಷ್ಠರಾಗದೆ ಹೋದರೆ ಸ್ವತಂತ್ರ ಪೂರ್ವದ ದಿನಗಳಲ್ಲಿ ಹೇಗೆ ಪಶು ಪ್ರಾಣಿಗಳಂತೆ ಬದುಕಿದ್ದೇವೋ ಅದೇ ರೀತಿ ಮುಂದೆಯೂ ಬದುಕಬೇಕಾಗುತ್ತದೆ. ನಮ್ಮ ಸಮುದಾಯವು ಅಭಿವೃದ್ಧಿಯಾಗಬೇಕು ಎಂಬ ಹಿನ್ನೆಲೆಯಲ್ಲಿಯೇ ಇಡೀ ರಾಜ್ಯದಲ್ಲಿ ಕರ್ನಾಟಕ ಮಾದರ ಮಹಾಸಭಾ ರಚನೆ ಮಾಡುತ್ತಿದ್ದು, ತುಮಕೂರು ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿಯೂ ಕೂಡ ಘಟಕಗಳನ್ನು ರಚನೆ ಮಾಡಲಾಗುತ್ತಿದೆ.
ಹಾಗಾಗಿ ತಾಲೂಕಿನಲ್ಲಿ ಇರುವಂತಹ ಎಲ್ಲರನ್ನ ಸದಸ್ಯರನ್ನಾಗಿ ಮಾಡಿ ಸಭಾವನ್ನ ಬಹಳಷ್ಟು ಗಟ್ಟಿ ಮಾಡಬೇಕು ಮತ್ತು ಶಕ್ತಿ ತುಂಬಬೇಕು ಎಂದು ತಿಳಿಸಿದ ಅವರು, ಮೀಸಲಾತಿಯ ವಿಚಾರ ಬಂದಾಗ ಪರಿಶಿಷ್ಟ ಜಾತಿಯಲ್ಲಿ 101 ಜಾತಿಗಳನ್ನು ಸೇರಿಸಲಾಗಿದೆ. ಹೀಗಾಗಿ ನಮ್ಮ ಸಮುದಾಯಕ್ಕೆ ದೊಡ್ಡ ಪೆಟ್ಟು ಬಿದ್ದಿದೆ. ಅಂತಹ ಹೆಚ್ಚು ಜನಸಂಖ್ಯೆ ಇರುವ ನಮಗೂ ಅನ್ಯಾಯವಾಗಿದೆ. ಆದರೆ ನಮ್ಮ ಸಮುದಾಯದಲ್ಲಿ ರಾಜಕೀಯವಾಗಿ ಶಕ್ತಿಯೇ ಇಲ್ಲದಂತಾಗಿರುವುದು ಕೂಡ ಬೇಸರವಾಗುತ್ತದೆ ಎಂದು ತಿಳಿಸಿದರು. ಆಧಾರ ಮಹಾಸಭಾ ಪ್ರಾರಂಭ ಆಗಿ ಈಗಾಗಲೇ 2015ರಲ್ಲೇ ಪ್ರಾರಂಭ ಆಗಿತ್ತು. ಅದರ ಕೆಲಸ ಕಾರ್ಯಗಳು ಕಾರಣಾಂತರದಿಂದ ಸ್ಥಗಿತಗೊಂಡಿದ್ದರಿಂದ ಅದನ್ನು ಪುನಶ್ಚೇತನ ಮಾಡಿ ಈಗ ರಾಜ್ಯದಲ್ಲಿ ಗೌರವಾನ್ವಿತ ಕರ್ನಾಟಕ ಸರ್ಕಾರದ ಮಾನ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಾದಂಥ KH ಮುನಿಯಪ್ಪ ಸಾಹೇಬ್ರನ್ನ ಈಗ ಗೌರವಾನ್ವಿತ ಅಧ್ಯಕ್ಷರಾಗಿದ್ದಾರಲ್ಲಿ. ಅವರ ನಾಯಕತ್ವದಲ್ಲಿ ಉಪಾಧ್ಯಕ್ಷರುಗಳಾಗಿ ಡೆಪ್ಯೂಟಿ ಎಕ್ಸ್ ಚೀಫ್ ಮಿನಿಸ್ಟರು ಕಾರಜೋಳ ಸಾಹೇಬರು, ಕೇಂದ್ರ ಮಾಜಿ ಸಚಿವರಾದಂಥ ನಾರಾಯಣಸ್ವಾಮಿ ಅವರಿಬ್ಬರು ಉಪಾಧ್ಯಕ್ಷರಿದ್ದಾರೆ. ಪ್ರಧಾನ ಕಾರ್ಯದರ್ಶಿಗಳಾಗಿ ಮಾಜಿ ಸಚಿವರಾದಂಥ ಆಂಜನೇಯ ಅವರು ಮತ್ತು ವಿಧಾನ ಪರಿಷತ್ತಿನ ಸದಸ್ಯರಾದಂಥ ತಿಮ್ಮಯ್ಯನವರು, ಖಜಾಂಚಿಗಳಾಗಿ ಮಾಜಿ ಸಂಸದರಾದಂಥ ಚಂದ್ರಪ್ಪನವರು, ಇತರೆ ಎಲ್ಲ ಪಕ್ಷಗಳ ಮುಖಂಡರುಗಳು ನಮ್ಮ ಇದೇ ಸಂದರ್ಭದಲ್ಲಿ ಪಾವಗಡದ ಮಾಜಿ ಶಾಸಕ ತಿಮ್ಮರಾಯಪ್ಪ, ಮಾಜಿ ಶಾಸಕ ಗಂಗಾ ಹನುಮಯ್ಯ, ಮುಖಂಡರಾದ ಕೊಟ್ಟ ಶಂಕರ್, ಕೊಡಿಯಾಲ ಮಹದೇವ, ನರಸಿಂಹಪ್ಪ, ಜಗನ್ನಾಥ್, ಗಂಗರಾಜು, ಚೇಳೂರು ಶಿವನಂಜಪ್ಪ, ಕಡಬ ಶಂಕರ್, ಲಕ್ಷ್ಮೀನಾರಾಯಣ್, ಶ್ರೀಧರ್, ಈಶ್ವರಯ್ಯ ಸೇರಿದಂತೆ ನೂರಾರು ಮುಖಂಡರು ಹಾಜರಿದ್ದರು. ಮಳವಳ್ಳಿ ತಾಲೂಕಿನ ಕಲ್ಕುಣಿ ಗ್ರಾಮದ ಪ್ರಸಿದ್ಧ ದೇವಾಲಯಗಳ ಜಾತ್ರಾ ಮಹೋತ್ಸವವು 9 ದಿನಗಳ ಕಾಲ ನಡೆಯಲಿದೆ ಎಂದು ಮಂಚದ ಕಾಳಿಕಾಂಬಾ ದೇವಸ್ಥಾನ ಆಡಳಿತ ಮಂಡಳಿ ಮುಖ್ಯಸ್ಥ ಹಾಗೂ ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ದೇವರಾಜು ತಿಳಿಸಿದ್ದಾರೆ. ಮಳವಳ್ಳಿ ತಾಲೂಕಿನ ಕಲ್ಕುಣಿ ಗ್ರಾಮದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಶ್ರೀ ಮಹಾಶಕ್ತಿ ಮಂಚದ ಕಾಳಿಕಾಂಬಾ, ಶ್ರೀ ವಿಜಯನಗರೇಶ್ವರಿ, ಶ್ರೀ ಹಿರಿಯ ಮಂಚದ ಕಾಳಿಕಾಂಬಾ, ಶ್ರೀ ಮನಿಯಮ್ಮ, ಶ್ರೀ ಬೆಟ್ಟದ ಅರಸಮ್ಮ, ಶ್ರೀ ಕನ್ನಕಡ್ಡಯ್ಯ, ಶ್ರೀಮುಖದ ದೇವರು, ಶ್ರೀ ಮೂಗುದೇವಮ್ಮ, ಶ್ರೀ ಪಟ್ಟದಮ್ಮ ದೊಡ್ಡ ಹಬ್ಬವು ನಡೆಯುವುದು. ಮಂಚದ ಕಾಳಿಕಾಂಬ ದೇವರ ಮಹಿಮೆ ಅಪಾರ. ಈ ದೇವರ ಉತ್ಸವ ಮೂರ್ತಿ ಖಜಾನಾ ಇಲಾಖೆಯಲ್ಲೂ ಹಿಡಿಯುವುದಕ್ಕೆ ಸಾಧ್ಯವಾಗದೆ ಒಂದು ಎಲೆತೋಟದ ಜಮೀನಿನಲ್ಲಿ ನೆಲದ ಒಳಗೆ ಇಡಲಾಗುವುದು. ಇದಲ್ಲದೆ ಈ ಹಬ್ಬ 5 ವರ್ಷ ಇಲ್ಲ 7 ವರ್ಷ ಅಥವಾ 9 ವರ್ಷಗಳಿಗೆ ಆಚರಿಸಲಾಗುತ್ತದೆ. ಕಳೆದ ಬಾರಿ ಕೊರೋನಾ ಇದ್ದುದರಿಂದ ಈ ಬಾರಿ 11 ವರ್ಷಕ್ಕೆ ಆಚರಿಸಲಾಗುತ್ತಿದೆ. ಜನವರಿ 15ರಿಂದ ಪ್ರಾರಂಭವಾಗಲಿದ್ದು ಅಂದು ರಾತ್ರಿ 12 ಗಂಟೆಗೆ ಉತ್ಸವ ಮೂರ್ತಿ ತಂದು ದೇವಸ್ಥಾನಕ್ಕೆ ತಂದು ಅಭಿಷೇಕ ಮಾಡಿ ಪೂಜೆ ಸಲ್ಲಿಸಿ ಬಳಿಕ ಹಬ್ಬಕ್ಕೆ ಚಾಲನೆ ಸಿಗಲಿದೆ. ಸುತ್ತಮುತ್ತ 10 ಗ್ರಾಮಗಳ ಜನರು ಸೇರಿ ಈ ಗ್ರಾಮದಲ್ಲಿ ಆಚರಿಸಲಾಗುತ್ತದೆ ಎಂದರು. ಈ ಎಲ್ಲ ಇತರೆ ನಮ್ಮ ತಾಲೂಕು ಇರ್ಬೋದು, ಗ್ರಾಮ ಪಂಚಾಯತ್ ನೀರಾವರಿ ಡಿಪಾರ್ಟ್ಮೆಂಟ್ ಎಲ್ಲ ಇಲಾಖೆಯೂ ಸಹಾಯ ತಗೊಂಡು ನಾವು ಈ ಒಂದು ಹಬ್ಬಕ್ಕೆ ಅವರೆಲ್ಲರೂ ಸಹಾಯ ತಗೊಂಡು, ಯಾಕೆಂದರೆ ಅವ್ರ ಸಹಾಯ ಎಲ್ಲ ಬೇಕಿದೆ. ಈ ಸಹಾಯಕ್ಕೆಲ್ಲ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ನರಸ್ವಾಮಿ ಅವರ ಸಹಕಾರದಿಂದ ಎಲ್ಲ ಇಲಾಖೆಯವ್ರಿಗೂ ಅವರು ನಿರ್ದೇಶನ ಕೊಟ್ಟಿದ್ದಾರೆ. ಯಾವುದೇ ರೀತಿಯಲ್ಲಿ ಕಲ್ಕುಣಿ ಗ್ರಾಮದಲ್ಲಿ ಒಂದು ಸ್ವಲ್ಪನೂ ಯಾವುದೇ ರೀತಿ ಒಂದು ಸಣ್ಣ ಇದು ಆಗಬಾರ್ದು. ಆ ರೀತಿ ನೋಡಿಕೊಂಡು ಯಾವುದೇ ಲಕ್ಷಾಂತರ ಜನ ಬರೋರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು. ವಿಜೃಂಭಣೆಯಿಂದ ಹಬ್ಬ ಶಾಂತಿಯುತವಾಗಿ ಅಂತ ಈ ಸಂದರ್ಭದಲ್ಲಿ ನಮ್ಮೆಲ್ಲ ಅವರು ಸಹಕಾರ ಕೊಟ್ಟು ಈ ಹಬ್ಬನ ನಾವು ವಿಜೃಂಭಣೆಯಿಂದ ಮಾಡ್ತಾ ಇದ್ದೇವೆ. ಹಾಗೆ ನಮ್ಮ ಟ್ರಸ್ಟ್ ಅಧ್ಯಕ್ಷರಾದಂಥ ನಂಜೇಗೌಡರು ಈ ಜವಾಬ್ದಾರಿಯನ್ನು ಹೊತ್ತು ಏನು ಈ ಒಂದು ದೇವಸ್ಥಾನದ ಜವಾಬ್ದಾರಿ ಹೊತ್ತು. ಇದೇ ವೇಳೆ ಮಂಡಳಿ ಅಧ್ಯಕ್ಷ ಎನ್ ನಂಜೇಗೌಡ, ದೇವರಾಜು, ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಪರಮೇಶ್, ಶಿವ, ಅರ್ಚಕ ಪಟೇಲ, ಸೋಮಶೇಖರ್ ಸೇರಿದಂತೆ ಹಲವರು ಹಾಜರಿದ್ದರು. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಗ್ರಾಮಗಳಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಆರ್ ಕೃಷ್ಣಮೂರ್ತಿ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಶಿವಕಳ್ಳಿ, ಬನ್ನಿಸಾರಿಗೆ, ಕುಣಗಳ್ಳಿ, ಲಕ್ಕಸರನಪಾಳ್ಯ, ಹರಳೆ, ಮುಳ್ಳೂರು ಗ್ರಾಮಗಳಿಗೆ ಭೂಮಿ ಪೂಜೆ ಮಾಡಲಾಗಿದೆ. ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದಾದ್ಯಂತ ವಿಶೇಷವಾದ ಕಾರ್ಯಕ್ರಮಗಳು ನಡೆಯುತ್ತಿದೆ. ಇಡೀ ರಾಜ್ಯ ನಮ್ಮ ಸರ್ಕಾರದ ಗ್ಯಾರಂಟಿ ಯೋಜನೆಯ ಇದು ಸದುಪಯೋಗ ಪಡೆಯುತ್ತಿದ್ದಾರೆ. ವಿಶೇಷವಾಗಿ ಸಿದ್ದರಾಮಯ್ಯ ಅವರು ಬಗ್ಗೆ ಮಾತನಾಡುತ್ತಿರುವ ಭಾಗ್ಯಗಳ ಭಾಗ್ಯ ನೀಡಿ ಬಡವರ ಬಾಳಿಗೆ ಆಶಾದಾಯಕ ಸರ್ವಪಕ್ಷದವರು ಈ ಗ್ಯಾರಂಟಿ ಯೋಜನೆ ಉಪಯೋಗ ಪಡೆಯುತ್ತಿದ್ದಾರೆ. ಸಿದ್ದರಾಮಯ್ಯನವರು 56,000 ಕೋಟಿ ಗ್ಯಾರಂಟಿ ಯೋಜನೆಗೆ ರಸ್ತೆಗಳಿಗೆ ಬಿಡುಗಡೆ ಮಾಡಿಕೊಟ್ಟಿದ್ದಾರೆ. ಹೀಗಾಗಿ ಎಲ್ಲ ಸಮುದಾಯದ ಭವನಗಳಿಗೆ 25 ಕೋಟಿ ರೂಪಾಯಿ ಅನುದಾನ ನೀಡಿದ್ದೇನೆ. ಹಾಗೂ ಮುಂದಿನ ದಿನಗಳಲ್ಲಿಯೂ ಸಹ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ಸ್ಪಂದಿಸಲಾಗುವುದು ಎಂದು ತಿಳಿಸಿದರು. 13-18 ಸಂದರ್ಭ ಜಯಣ್ಣವರು ಕೂಡ ಈ ಭಾಗದಲ್ಲಿ ಶಾಸಕರಾಗಿದ್ದರು. ಇಡೀ ರಾಜ್ಯದಲ್ಲಿ ಭಾಗ್ಯಗಳ ಭಾಗ್ಯ ಕೊಟ್ಟವರು ಯಾರು ಅಂದರೆ ಸಿದ್ದರಾಮಯ್ಯನವರು ಅಂತೇಳಿ ಇಡೀ ರಾಜ್ಯ ಅದನ್ನು ನಮ್ಮ ಪಕ್ಷಕ್ಕೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ನಾಯಕತ್ವಕ್ಕೆ DK ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ವರದಾನ ಆಗಿ ಮತ್ತೊಮ್ಮೆ ಕಾಂಗ್ರೆಸ್ ಸರ್ಕಾರ 136 ಸ್ಥಾನಗಳನ್ನು ಗಳಿಸಲಿಕ್ಕೆ ಇವತ್ತು 140 ಶಾಸಕರು ನಾವು ಕಾಂಗ್ರೆಸ್ನವರಾಗಿದ್ದೇವೆ.
ಗ್ಯಾರಂಟಿ ಯೋಜನೆಯನ್ನು ನಾವು ಅನುಷ್ಠಾನಗೊಳಿಸ್ತೇವೆ ಅಂತಕ್ಕಂಥ ಭರವಸೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಆಗಿರುತ್ತೆ. ಎಲ್ಲರೂ ಕೂಡ ಅದ್ರ ಬಗ್ಗೆ ಈ ಗ್ಯಾರಂಟಿ ಯೋಜನೆಗಳು ಸರ್ಕಾರ ದಿವಾಳಿ ಆಗುತ್ತೆ, ಅಭಿವೃದ್ಧಿ ಕೆಲಸ ಕಾರ್ಯ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಅಂತಕ್ಕಂಥದ್ದು ನಮ್ಮ ಪಕ್ಷದ ವಿರೋಧ ಪಕ್ಷದವರು, ನಮ್ಮ ಪಕ್ಷದವ್ರ ಬಗ್ಗೆ ವಿರೋಧ ಪಕ್ಷದವರು ಟೀಕೆಗಳನ್ನ ಮಾಡ್ತಾರೆ. ಇವತ್ತು ಸುಮಾರು 56,000 ಕೋಟಿ ರೂಪಾಯಿಗಳನ್ನ ಈ 5 ಗ್ಯಾರಂಟಿ ಯೋಜನೆ ಕಾಯ್ದಿರಿಸಿಕೊಂಡು ಹಂತವಾಗಿ 5 ಗ್ಯಾರಂಟಿಯನ್ನು ಜಾರಿಗೊಳಿಸ್ತೀವಿ. ಇವತ್ತು GST ಸ್ವಲ್ಪ ಕಮ್ಮಿ ಆಗಲಾಗಿ ಇವತ್ತು 54,000 ಕೋಟಿಯನ್ನು ಕಾಯ್ದಿರಿಸಿಕೊಂಡು ಈ 2.5 ವರ್ಷ ಈ ಸಂದರ್ಭದಲ್ಲಿ ಯಳಂದೂರು ಗ್ಯಾರಂಟಿ ಯೋಜನೆಯ ನಿಷ್ಠಾನ ಅಧ್ಯಕ್ಷ ಪ್ರಭು ಪ್ರಸಾದ್, ಕೊಳ್ಳೇಗಾಲ ಗ್ಯಾರಂಟಿ ಯೋಜನೆ ರಾಜೇಂದ್ರ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ತೋಟೇಶ್, ಇಂಜಿನಿಯರ್ಗಳಾದ ಚಿಕ್ಕಲಿಂಗಯ್ಯ, ಪ್ರತಾಪ್, ನಂದೀಶ್ ಇನ್ನಿತರರು ಭಾಗವಹಿಸಿದರು. ವಿದ್ಯಾರ್ಥಿಗಳಿಗೆ ನಮ್ಮ ಸಂಸ್ಕೃತಿ ತಿಳಿಸುವ ನಿಟ್ಟಿನಲ್ಲಿ ಮುಂದಾಗಬೇಕಾಗಿದೆ ಎಂದು ಖಾಸಗಿ ವೈದ್ಯಾಧಿಕಾರಿ ಉಮೇಶ್ ಮಠಪತಿ ತಿಳಿಸಿದರು. ಮಳವಳ್ಳಿ ತಾಲೂಕಿನ ಹಲಗೂರು ಗ್ರಾಮದ ಡಿಎಸ್ಪಿ ಗ್ಲೋಬಲ್ ಸ್ಕೂಲಿನ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡುತ್ತಾ, ಮನುಷ್ಯನಿಗೆ ಶಾರೀರಿಕ ಹಾಗೂ ಮಾನಸಿಕ ಆರೋಗ್ಯ ಎರಡೂ ಅತಿ ಮುಖ್ಯ. ಯೋಗ ಮತ್ತು ವ್ಯಾಯಾಮದಿಂದ ಶಾರೀರಿಕ ಆರೋಗ್ಯವನ್ನು ಉತ್ತಮ ಮಾಡಿಕೊಳ್ಳಬಹುದು. ಆದರೆ ಈಗ ನಾವು ಎಲ್ಲವನ್ನು ಒತ್ತಡದಲ್ಲೇ ಸ್ವೀಕರಿಸುತ್ತೇವೆ. ಆದ್ದರಿಂದ ಮಾನಸಿಕ ಒತ್ತಡ ಹೆಚ್ಚಾಗುತ್ತಿದೆ. ಈಗಿನ ಮಕ್ಕಳು ಮನೆಯ ಹೊರಗಡೆ ಆಟಗಳನ್ನು ಆಡುವುದಿಲ್ಲ, ಮೊಬೈಲ್ಗಳಲ್ಲಿ ಮುಳುಗುತ್ತಿರುತ್ತವೆ. ಇದರಿಂದ ನಮಗೆ ಅವರಲ್ಲಿ ವ್ಯತಿರಿಕ್ತ ಪ್ರತಿಕ್ರಿಯೆಗಳು ಸಿಗುತ್ತಿವೆ. ಆದ್ದರಿಂದ ವಿದ್ಯಾರ್ಥಿಗಳ ಪೋಷಕರು ನಿಮ್ಮ ಮಕ್ಕಳನ್ನು ಜಾಗೃತಿಯಾಗಿ ನೋಡಿಕೊಳ್ಳಬೇಕು. ವಿದ್ಯಾರ್ಥಿಗಳಿಗೆ ವಿದ್ಯೆ ಗೊತ್ತಿರುತ್ತದೆ, ಆದರೆ ವಿನಯ ಹಾಗೂ ನಮ್ಮ ಒಳ್ಳೆಯ ಸಂಸ್ಕಾರಗಳು ತಿಳಿದಿರುವುದಿಲ್ಲ. ಅದನ್ನು ಕಲಿಸುವ ನಿಟ್ಟಿನಲ್ಲಿ ನಾವುಗಳು ಮುಂದಾಗಬೇಕಿದೆ ಎಂದರು. ಅಂದ್ರೆ ಹೆಲ್ತ್ ಅಲ್ಲಿ ಆಲ್ಮೋಸ್ಟ್ ಶಾರೀರಿಕವಾಗಿ ಇರಬೇಕು ಅಂದ್ರೆ ನಾವೇನ್ ಮಾಡ್ಬೇಕು, ಡೈಲಿ ಪ್ರತಿದಿನ ಯೋಗ, ವ್ಯಾಯಾಮ ಇವನ್ನೆಲ್ಲ ಮಾಡೋದ್ರಿಂದ ನಮ್ಮ ಶಾರೀರಿಕ ಆರೋಗ್ಯ ಚೆನ್ನಾಗಿರ್ತದೆ. ಎರಡನೇದಾಗಿ ಮಾನಸಿಕವಾಗಿರೋ ಆರೋಗ್ಯ ಇವಾಗಿನ ಜನರಲ್ಲಿ ತುಂಬಾ ಕಡಿಮೆ ಇದೆ. ಕಾರಣ ಈಗಿರುವಂತ ಸ್ಟ್ರೆಸ್ ಲೈಫ್. ನಾವು ನಾರ್ಮಲ್ ಆಗಿ ಯಾವುದನ್ನು ತಗೊಳ್ತಾ ಇಲ್ಲ, ಎಲ್ಲವನ್ನು ತುಂಬಾ ಸ್ಟ್ರೆಸ್ ತಗೊಳ್ಳೋದ್ರಿಂದ ನಮ್ಮ ಶಾರೀರಿಕ್ಕಿಂತ ಮಾನಸಿಕವಾಗಿರುವಂತಹ ತೊಂದರೆಗಳು ಜಾಸ್ತಿ ಆಗಿದ್ದಾವೆ. ಆ ಕಾರಣಕ್ಕೆ ನಾವು ಅದಕ್ಕೆ ಮೇನ್ ಕಾರಣ ಅಂದ್ರೆ ಏನು ಅಂದ್ರೆ ಆಲ್ಮೋಸ್ಟ್ ಅನಿಯಮಿತವಾಗಿರುವಂತಹ ಆಹಾರ ವಿಹಾರ ಪದ್ಧತಿಗಳು. ವಿಹಾರ ಅಂದ್ರೆ ಆಹಾರ ಮಾಮೂಲಿ ಎಲ್ಲರಿಗೂ ಗೊತ್ತಿದೆ. ಈಗ ಏನಂತಾರೆ, ರುಚಿಯಾದ ಆಹಾರ ಅಂದ್ರೆ ಏನಂತಾರೆ, ಫಸ್ಟ್ ರುಚಿಯಾಗಿರೋ ಆಹಾರ ಅಂದ್ರೆ ಹೋಟೆಲಲ್ಲಿ ಸಿಗುತ್ತೆ, ಅದೇ ಈಗಿನ ನಾರ್ಮಲ್ ಸೆನ್ಸ್. ಇಲ್ಲಾಂದ್ರೆ ಬೇಕರಿಯಲ್ಲಿ ಸಿಗುವಂತ ಆಹಾರ ಇರ್ತದಲ್ಲ, ಅದು ಚೆನ್ನಾಗಿರೋದು, ನಮ್ಮ ಮಕ್ಕಳಿಗೆ ಒಳ್ಳೆಯದು ಅಂತ ಹಿಂದಿನ ಕಾಲದಲ್ಲಿ ಎಲ್ಲರೂ ಏನ್ ಕೊಡ್ತಿದ್ರು. ಕಾರ್ಯಕ್ರಮದಲ್ಲಿ ಹಲಗೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಗುಲ್ಜಾನ್ ಬಾನು, ನಿವೃತ್ತಿ ಶಿಕ್ಷಕ ಮರಿದಾಸಪ್ಪ, ಶಾಲೆಯ ಮುಖ್ಯಸ್ಥರಾದ ಡಾ ಪ್ರಭುದಾಸ್, ಎಂ ಬೇಬಿ ವಿಕ್ಟೋರಿಯಾ, ಸಹ ಕಾರ್ಯದರ್ಶಿ ಜೇಮ್ಸ್ ವಿನೀತ್ ಸೇರಿದಂತೆ ಇತರರು ಹಾಜರಿದ್ದರು. ಈಗ ಸಂಕ್ಷಿಪ್ತ ಸುದ್ದಿ. ಆದಿಚುಂಚನಗಿರಿ ಮಠದ ಪರಮ ಪೂಜ್ಯ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯವರ 13ನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ನಗರದ ಪಿಪಿ ವೃತ್ತದಲ್ಲಿ ಪೂಜೆ ಸಲ್ಲಿಸುವುದರೊಂದಿಗೆ ನೆರವೇರಿಸಲಾಯಿತು. ಕಾರ್ಯಕ್ರಮದಲ್ಲಿ ಒಕ್ಕಲಿಗ ಸಮುದಾಯದ ಅಧ್ಯಕ್ಷರಾದಂತಹ ಅನಂತಕುಮಾರ್ ಅವರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ನಗರಸಭೆ ಪೌರಾಯುಕ್ತ ಕೃಷ್ಣಮೂರ್ತಿ, ಪ್ರಶಾಂತ್, ಕರವೇ, ಹೇಮಂತ್ ಕುಮಾರ್, ಕಿರಣ್ ಕುಮಾರ್, ದಿನೇಶ್ ಇನ್ನಿತರರು ಉಪಸ್ಥಿತರಿದ್ದರು. ಪರಮ ಪೂಜ್ಯ ಅಕ್ಷರ ದಾಸೋಹ, ಅನ್ನದಾಸೋಹ, ಆರೋಗ್ಯ ದಾಸೋಹವನ್ನು ನಡೆಸಿಕೊಟ್ಟಂಥ ಯುಗಯೋಗಿ ಪದ್ಮಭೂಷಣ ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ 13ನೇ ವರ್ಷದ ಪುಣ್ಯಾರಾಧನೆ ಕಾರ್ಯಕ್ರಮವನ್ನು ಈ ದಿನ ನಮ್ಮ ಅರಸೀಕೆರೆ ತಾಲೂಕಿನ ಎಲ್ಲ ಯುವಕರು, ಅದರಲ್ಲೂ ವಿಶೇಷವಾಗಿ ಭೈರವ ಯುವಕ ಸಂಘ ಪ್ರತಿ ವರ್ಷ ಅಂದರೆ 13ನೇ ವರ್ಷ ಈ ಒಂದು ಕಾರ್ಯಕ್ರಮವನ್ನು ತುಂಬ ಅದ್ದೂರಿಯಾಗಿ ಮತ್ತು ಅರ್ಥಪೂರ್ಣವಾಗಿ ಆಚರಿಸಿಕೊಂಡು ಬರ್ತಾ ಇದ್ದಾರೆ. ಮೊದಲು ನಾನು ಅವರಿಗೆ ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ರಾಜಕೀಯಕ್ಕೋಸ್ಕರ ಸುಳ್ಳು ಹೇಳುವ ಜಾಯಮಾನ ಬಿಜೆಪಿಯದ್ದು. ಬಿಜೆಪಿಯವರದ್ದು ಕೇವಲ ಆಶ್ವಾಸನೆ. ಕಲಬುರಗಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ. ಕಾಂಗ್ರೆಸ್ ಮುಕ್ತ ಜಿಲ್ಲೆಗೆ ಜೆಡಿಎಸ್ ಬದ್ಧ. ಶಾಸಕ ಶಿವಲಿಂಗೇಗೌಡರ ಸವಾಲಿಗೆ ನಾವು ಸಿದ್ಧ. ಅರಸೀಕೆರೆ ಜೆಡಿಎಸ್ ಕಾರ್ಯಕರ್ತರ ಸವಾಲು. ಕಾಡಾನೆ ದಾಳಿಗೆ ಮಹಿಳೆ ಬಲಿ. ಸಕಲೇಶಪುರದ ಮೂಗಲಿ ಗ್ರಾಮದಲ್ಲಿ ಘಟನೆ. ತುರ್ತು ಕ್ರಮಕ್ಕೆ ಗ್ರಾಮಸ್ಥರ ಆಗ್ರಹ. ವಿಚ್ಛೇದಿತ ಪತ್ನಿಯನ್ನ ಕೊಲೆಗೈದ ಪತಿರಾಯ. ಕೊಲೆಗೈದು ಯಗಚಿ ನದಿಗೆ ಬಿಸಾಕಿ ಸಾಕ್ಷಿ ನಾಶ. ಆರೋಪಿಗೆ ಬಲೆ ಬೀಸಿದ ಪೊಲೀಸರು. ರಸ್ತೆ ಕಾಮಗಾರಿ ಪೂರ್ಣಗೊಳಿಸುವಲ್ಲಿ ವಿಫಲ. ಕುಡಿಯುವ ನೀರಿಗಾಗಿ ರಸ್ತೆಗಿಳಿದ ಸ್ಥಳೀಯರು. ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ವಿರುದ್ಧ ಕಿಡಿ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾರೆ ನ್ಯೂಸ್